ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಬಾಸ್ ಟಿವಿ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಕನ್ನಡದ ಅಪ್ಪಟ ನಟಿ ಹಾಗೇನೆ ಬಿಗ್ ಬಾಸ್ ಸೀಸನ್ 11 ನ ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನುಷಾ ರೈ ಅವರು. ಅನುಷಾ ಅವರೇ, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಅಂತ ಕೇಳಲ್ಲ, ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ಲೈಫ್ ಅಲ್ಲಿ ಒಂದು ತುಂಬಾ ಮೆಮೊರಬಲ್ ಡೇಸ್ ಅಂತಾನೆ ಅದು ಬಿಗ್ ಬಾಸ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅದು ಏನೇ ಒಂದು ಸೀಸನ್ 1 ಇಂದ 11 ವರೆಗೂ ತಗೊಂಡ್ರೆ ಹಾಲಿ 200 ಕಂಟೆಸ್ಟೆಂಟ್ಸ್ ಒಳಗೆ ಹೋಗಿರ್ತಾರೆ. ಅದ್ರಲ್ಲಿ ನಾನು ಒಬ್ಳು ಅನ್ನೋದು ಖುಷಿ ಆಗುತ್ತೆ. ಈ ಹೊರ ಜಗತ್ತಿಗೂ ಬಿಗ್ ಬಾಸ್ ಜಗತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ 1 ವೀಕ್ ನನಗೂ ಏನ್ ಮಾಡ್ತಾ ಇದೀವಿ ಇಲ್ಲಿ ಅಂತ ಅನಿಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಮನೆಗೆ ನಾನು ಅಡ್ಜಸ್ಟ್ ಆಗ್ತಾ ಹೋದೆ. ಈಗ ಅಲ್ಲಿಂದ ಹೊರಗೆ ಬಂದು ಇದಿಷ್ಟ ಆಗ್ತಾ ಇಲ್ಲ, ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಅಂದ್ರೆ ಬಿಗ್ ಬಾಸ್ ನ ಇನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ತುಂಬಾ ಅನ್ಸುತ್ತೆ. ಮಿಸ್ ಮಾಡ್ಕೊತಾ ಇದೀನಿ. ಓಕೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ಈ ಸರಿ ಅಂತೂ ಎಂಟ್ರಿ ಕೊಟ್ರಿ ದೊಡ್ಡ ಮನೆಗೆ. ಕಳೆದ ಬಾರಿ ಬಂದಿದ್ದಂತಹ ಆಫರ್ಸ್ ನ ಅನುಷಾ ರೈ ಅವರು ಎಲ್ಲೋ ಒಂದ್ ಕಡೆ ರಿಜೆಕ್ಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಏನಕ್ಕೋಸ್ಕರ ಅವಾಗ ರಿಜೆಕ್ಟ್ ಮಾಡಿದ್ದೇನಕ್ಕೆ, ಇವಾಗ ಆಕ್ಸೆಪ್ಟ್ ಮಾಡಿದ್ದೇನಕ್ಕೆ ಅಂತ? ಅಂದ್ರೆ ನನ್ ನೇಚರ್ ಬಂದು ಇವಾಗ ನೀವು ನೋಡಿರ್ತೀರಾ, ಇವಾಗ ಅದೇ ಮೈನಸ್ ಆಯ್ತು ಅಂತಾನೆ ಎಲ್ಲರೂ ಹೇಳ್ತಿದಾರೆ. ತುಂಬಾ ಸಾಫ್ಟ್ ಇದ್ರೆ ಬಿಗ್ ಬಾಸ್ ಅಲ್ಲಿ ವರ್ಕೌಟ್ ಆಗಲ್ಲ ಅಂತ. ಇವಾಗಾದ್ರೂ ಅಟ್ ಲೀಸ್ಟ್ ಹೋಗ್ತಾ ಹೋಗ್ತಾ ಇಂಡಿಪೆಂಡೆಂಟ್ ಆಗ್ತಿರ್ತೀವಿ. ಅಂಡ್ ಎವ್ರಿ ಇಯರ್ ನಮಗ್ ಸ್ವಲ್ಪ ಮೆಚೂರಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವಾಗ ಹ್ಯಾಂಡಲ್ ಮಾಡಬಲ್ಲೆ ಅಂತ ಒಂದು ಕೆಪಾಸಿಟಿ ಇತ್ತು, ಒಂದು ಕೇಪಬಿಲಿಟಿ ಇದೆ ಅಂತ ಒಳಗೋದೆ. ಬಟ್ 2 years ಬ್ಯಾಕ್ ನನ್ಗೆ ಇನ್ನೂ ಆ ಒಂದು ತಗೊಳ್ಳೋಷ್ಟು ಭಯ ಇತ್ತು. ಬಿಗ್ ಬಾಸ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನ್ಗೆ ಇದೆಯಾ ಅಂತ. ಬಿಕಾಸ್ ತುಂಬಾನೇ ಸ್ಟ್ರೆಂತ್ ಬೇಕು, ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಅದು ಯಾಕಂದ್ರೆ ಬ್ಲೇಮಿಂಗ್ಸ್, ಅನ್ನೆಸೆಸರಿ ಬ್ಲೇಮಿಂಗ್ಸ್ ತಗೋತಿರ್ತೀವಿ, ನಾವು ಅಲ್ದೇ ಇರೋದನ್ನ ಅನ್ನಿಸ್ಕೋತಾ ಇರ್ತೀವಿ. ಕೆಲವೊಮ್ಮೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಮ್ಮ ಬಾಡಿಲಿ ಆ ಸ್ಟ್ರೆಂತ್ ಇಲ್ಲ, ನಾವು ಎಫರ್ಟ್ ಹಾಕಿ ಆಡ್ಬೇಕಾಗತ್ತೆ. ಸೊ ಈ ತರದೆಲ್ಲ ಸಿಚುಯೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡೋದು ಅವಾಗ ಕಷ್ಟ ಇತ್ತು. ಬಿಗ್ ಬಾಸ್ ವೇದಿಕೆಯಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅನ್ನೋದೇ ಒಂದು ಲಕ್. ಅದು ಬಿಕಾಸ್ ಅಷ್ಟು ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ, ಅದ್ರಲ್ಲಿ ನಮ್ಗೆ ಕರೀತಾರೆ ಅನ್ನೋದೇ ಒಂದು ಲಕ್. ಬಟ್ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರ್ಬೇಕಲ್ಲ. ಅವರೊಂದು ನಂಬಿಕೆ ಒಳಗ್ ಕಳಿಸ್ತಾರೆ, ನಾವ್ ಅದನ್ನ ನಿಭಾಯಿಸಿಲ್ಲ ಅಂತಂದಾಗ ಅದು ನಮಗೂ ಸರಿ ಅನ್ಸಲ್ಲ, ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕಾಗಿ ನಾನು ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲ, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ನನ್ನನ್ನು ಬರೀ ಆನ್ ಸ್ಕ್ರೀನ್ ಅಷ್ಟೇ ನೋಡಿರ್ತಾರೆ. ಅಂಡ್ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ನಾನೇನು, ನನ್ನ ರಿಯಾಲಿಟಿ ಏನು ಅಂತ ಪ್ರೂವ್ ಮಾಡಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಅನಿಸ್ತು. ಹಾಗಾಗಿ ಒಪ್ಕೊಂಡೆ. ದೊಡ್ಡ ಮನೆ ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಿದ್ರ. ಬಿಗ್ ಬಾಸ್ ಮನೆಯಿಂದ ಕಲ್ತಿದ್ದೇನು ಅಂತ? ಆಚೆಗಡೆ ಇದ್ದಾಗ ಕೆಲವೊಮ್ಮೆ ನಾವು ಡಿಸಿಷನ್ಸ್ ತಗೋಬೇಕಾದ್ರೆ ನಾವು ಫ್ರೆಂಡ್ಸ್ ಇರ್ತಾರೆ ಅಥವಾ ಪೇರೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಚಾಲೆಂಜಸ್ ಗಳನ್ನ ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಇಗ್ನೋರ್ ಮಾಡ್ತೀವಿ. ನಮ್ಗೆ ಅದಾಗಲ್ಲ ಬಿಡು, ನಮ್ಗೆ ಯಾಕೆ ಅಂತ. ಅಂಡ್ ಕೆಲವೊಮ್ಮೆ ಯಾರೋ ಏನೋ ಒಂದ್ ಮಾತು ಅಂದ್ರು ಅಂದ ತಕ್ಷಣ 6 ತಿಂಗಳು ಅವ್ರನ್ನ ಮಾತಾಡ್ಸಲ್ಲ, ಹೇಟ್ ಮಾಡ್ತಿರ್ತೀವಿ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ನಮ್ಮ ನಿರ್ಧಾರಗಳನ್ನ ನಾವೇ ತಗೋಬೇಕಾಗತ್ತೆ. ಅಂಡ್ ಅದನ್ನ ಹೋಗಿ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಕ್ ಆಗಲ್ಲ. ಬಿಕಾಸ್ ಅಲ್ಲಿ ನಾವ್ ಡೌನ್ ಆಗ್ತೀವಿ. ಅಂಡ್ ಕೆಲವೊಮ್ಮೆ ಅನ್ನೆಸೆಸರಿ ಬ್ಲೇಮಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆದ್ರೂ ಅರ್ಧ ಗಂಟೆಗೆ ಮತ್ತೆ ನಾವು ಅವ್ರನ್ನೆಲ್ಲ ಮಾತಾಡಿಸ್ತೀವಿ. ಅಲ್ಲಿ ಏನ್ ಅನ್ಸುತ್ತೆ ಅಂತಾನೆ, ಮನುಷ್ಯತ್ವನೂ ಕಲಿತೀವಿ, ಮನುಷ್ಯತ್ವನೂ ಕಳ್ಕೊಂತೀವಿ ಒಳಗಡೆ. ಸೊ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಈಕ್ವಲ್ ಆಗಿ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಚಾಲೆಂಜಸ್ ಗಳನ್ನ ಮಾಡಕ್ ಆಗದಿದ್ರು ಫೇಸ್ ಮಾಡ್ಲೇಬೇಕು. ನಾನು ಮನೇಲಿ ಉಳ್ಕೋಬೇಕು, ಇವ್ರೆಲ್ಲರಿಗಿಂತ ನಾನ್ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಆಗದೆ ಇದ್ರು ನಾವು ಫೇಸ್ ಮಾಡ್ಬೇಕು. ಸೊ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಆಗೋವರೆಗೂ ಏನೇನ್ ಸರ್ಪ್ರೈಸಸ್ ಇರುತ್ತೆ, ಏನೇನ್ ಶಾಕಿಂಗ್ ಮೂಮೆಂಟ್ಸ್ ಇರುತ್ತೆ ನಮಗ್ ಗೊತ್ತಿರಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಹಂಗಿರ್ಬೇಕಾದ್ರೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಗೊತ್ತಿಲ್ಲದೆ ನಾವು ಅದನ್ನ ತಗೊಂತಾ ಇರ್ತೀವಿ ಅಂದಾಗ ಇಲ್ಲಿ ಲೈಫ್ ತುಂಬಾ ಈಸಿ ಇರುತ್ತೆ. ಹೊರಗಡೆ ನಮಗ್ ತುಂಬಾ ಆಪ್ಷನ್ಸ್ ಇರುತ್ತೆ. ಅಂಡ್ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಆ ಚಾಲೆಂಜಸ್ ಗಳನ್ನ ಇನ್ನೂ ಈಸಿಯಾಗಿ ಫೇಸ್ ಮಾಡಬಲ್ಲೆ ಅನ್ನೋ ಒಂದು ಕೆಪಾಸಿಟಿ ಇನ್ನೂ ಜಾಸ್ತಿ ಆಗಿದೆ. ಅಂಡ್ ಎಲ್ಲರೂ ತಾಳ್ಮೆ ಕಳ್ಕೊತಾರೆ ಅಲ್ಲಿ ಹೋಗಿ. ನಂಗೆ ಇನ್ನೂ ತಾಳ್ಮೆ ಜಾಸ್ತಿ ಆಗಿದೆ. ಇಲ್ಲಿ ತುಂಬಾ ತಾಳ್ಮೆಯಿಂದ ಏನೇ ಚಾಲೆಂಜಸ್ ನ ಬಂದ್ರು ಅದನ್ನ ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಕೆಪಾಸಿಟಿ ಬಿಗ್ ಬಾಸ್ ಮನೆಯಿಂದ ನಾನು ಕಲ್ತ್ಕೊಂಡ್ಬಂದೆ. ಬಿಗ್ ಬಾಸ್ ಜರ್ನಿ 5 ವಾರಗಳ ನಂತರ ಆ ಒಂದು ಜರ್ನಿಯನ್ನ ಎಂಜಾಯ್ ಮಾಡಿ ಬಂದ್ರಿ. ಸೊ ಹೊರಗಡೆ ಬಂದ್ಮೇಲೆ ಜನರ ರೆಸ್ಪಾನ್ಸ್ 8 weeks ಅನ್ಸುತ್ತೆ. ಯಾ, ಓಕೆ. ಮೇ ಬಿ ನಾನೇ ಕನ್ಫ್ಯೂಷನ್ ಆಗಿ, ನಿಮ್ಮನ್ನ ನೋಡ್ತಾ ನಾನು ಕನ್ಫ್ಯೂಷನ್ ಆಗ್ಬಿಟ್ಟಿದೀನಿ ಅನ್ಸುತ್ತೆ. ಸೊ ಹೊರಗಡೆ ಜನರ ರೆಸ್ಪಾನ್ಸ್ ಆಗಿರ್ಬೋದು, ಅನುಷಾ ರೈ ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಫ್ಯಾನ್ಸ್ ತುಂಬಾನೇ ನಿಮ್ಮನ್ನೆಲ್ಲಾನು ಸಹ ಸಪೋರ್ಟ್ ಮಾಡಿದ್ರು. ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಈಗ ದರ್ಶನ್ ಸರ್ ಫ್ಯಾನ್ಸ್ ಜೊತೆಗೆ ಸುದೀಪ್ ಸರ್ ಫ್ಯಾನ್ಸ್ ಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೂಡ ನಾವು ಇದೀವಿ ನಿಮ್ ಜೊತೆ, ಏನಾದ್ರು ಅರ್ಧಕ್ ಬಂದ್ರಿ ಅಂತ ಬೇಜಾರ್ ಮಾಡ್ಕೋಬಿಡಿ, ನಾವು ಇದೀವಿ ಅಂತ ಕಿಚ್ಚ ಫ್ಯಾನ್ಸ್ ಹೇಳ್ತಿದ್ದಾರೆ, ದಚ್ಚು ಫ್ಯಾನ್ಸ್ ಹೇಳ್ತಿದ್ದಾರೆ. ನಂಗೆ ಇದೊಂಥರ ಹೆಂಗ್ ಆಗ್ತಿದೆ ಅಂತಂದ್ರೆ, ದಚ್ಚು ಕಿಚ್ಚ ಇಬ್ರು ಫ್ಯಾನ್ಸ್ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಿರೋದು. ಅಂಡ್ ಇಡೀ ಕರ್ನಾಟಕದ ಜನತೆ ಸಪೋರ್ಟ್ ಮಾಡ್ತಿರೋದು. I'm like, I'm so blessed ಅನ್ಸುತ್ತಲ್ಲ. ಸೊ ಯೂಶಲಿ ದರ್ಶನ್ ಫ್ಯಾನ್ಸ್ ಎಲ್ಲ ಒಂದ್ ಕಡೆ, ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಒಂದ್ ಕಡೆ, ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಒಂದ್ ಕಡೆ, ಇಬ್ರು ಸೇರಿ ನನಗ್ ಸಪೋರ್ಟ್ ಮಾಡ್ತಾ ಇದಾರೆ. ಅಂಡ್ ಜನತೆ ಚಿಕ್ಕ ಮಕ್ಳಿಂದ ದೊಡ್ಡೋರ್ವರ್ಗೂನು ಅನುಷಾ ನಮ್ಮ ಮನೆ ಮಗಳು,
ಅಂದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತಿರೋದಕ್ಕೆ ಅವ್ರಿಗೂ ಅಳತರ ಅನ್ಸುತ್ತೆ ಅಂತ ಒಂದ್ ಕಮೆಂಟ್ಸ್ ಗಳು ಹಾಕ್ತಿದ್ದಾರೆ. ಇದೆಲ್ಲ ನೋಡಿದಾಗ ಇನ್ನೇನ್ ಬೇಕು ಒಂದು ಆರ್ಟಿಸ್ಟಿಗೆ, ಅದನ್ನ ಕೊಟ್ಟಿದ್ ಬಿಗ್ ಬಾಸ್ ವೇದಿಕೆ, ಅದಕ್ಕೆ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬಾ ಖುಷಿ ಆಯ್ತು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಮ ತಮ್ಮ ಒಂಥರ ಭಾವುಕರಾಗ್ತಾರೆ, ಒಂದ್ ಮಾತು ಹೇಳ್ತಾರೆ, ಇನ್ನೊಂದ್ಸರಿ ನೀನ್ ಇದನ್ನೇ ಸಾಧನೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿಮ್ಮ ತಮ್ಮನ್ನ ಹೇಳಿರುವಂತ ಮಾತುಗಳು, ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಇನ್ನೇನ್ ಬೇಕು ಇಂತ ಫ್ಯಾಮಿಲಿ ಬಿಟ್ಟು. ಸೊ ಆ ಒಂದು ಮೂಮೆಂಟ್ ಆಗಿರ್ಬೋದು, ಆ ಚೆರಿಶ್ನೆಸ್ ಲೈಕ್ ಸುದೀಪ್ ಸರ್ ಹೇಳಿರುವಂತದ್ದಾಗಿರ್ಬೋದು, ಹೆಂಗಿತ್ತು ಅಂತ? ಫಸ್ಟ್ಲಿ ನಾನ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಆ 2 ಕೈಗಳಿಂದ ನನ್ ಕಣ್ಣೀರ್ ಒರೆಸ್ತಾರೆ, ಬೆನ್ ತಟ್ಬಿಟ್ಟು ಇದಕ್ಕಿಂತ ಗೆಲುವು ಇನ್ನೇನ್ ಬೇಕು ಅಂತಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸುದೀಪ್ ಸರ್, ಅದ್ ನಂಗೆ ತುಂಬಾ ಖುಷಿ ಆಯ್ತು. ಯೂಶಲಿ ಅವರು ಇಗ್ನೋರು ಮಾಡ್ಬೋದಾಗಿತ್ತು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಒಂದ್ ಮಗುಗ್ ಸಮಾಧಾನ ಮಾಡ್ದಂಗ್ ನನಗ್ ಮಾಡಿ, ಐ ಮೀನ್ ವೆಲ್ ಪ್ಲೇಡ್, 50 ದಿನನೂ ಅಷ್ಟು ಈಸಿ ಅಲ್ಲ, ವೆಲ್ ಪ್ಲೇಡ್ ಅಂತ ಹೇಳ್ತಾರೆ ಅಲ್ಲಿ ನಿಂತ್ಕೊಂಡು. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನ್ನ ತಮ್ಮ ಆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸ್ಟೇಜ್ ಮೇಲೆ, ಅವನು ಸುದೀಪ್ ಸರ್ ಪಕ್ಕಾ ಫ್ಯಾನ್. ನನಗೆ ಕಾನ್ಫಿಡೆನ್ಸ್ ಎಸಿ, ಸೋಫಾ ಮೇಲೆ ಕೂತಾಗ ಸುದೀಪ್ ಸರ್ ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ನರ್ವಸ್ ಆಗ್ತಿರುತ್ತೆ, ಹೆಂಗ್ ರಿಯಾಕ್ಟ್ ಮಾಡೋದು ಅಂತ. ಅವನು ಫಸ್ಟ್ ಟೈಮ್ ಬಂದ್ರೆ ಅಷ್ಟು ದೊಡ್ಡ ಅಂದ್ರೆ ಫೇವ್ರೆಟ್ ಸ್ಟಾರ್ ಆಗಿರೋ ಅವ್ರ ಮುಂದೆ ನಿಂತ್ಕೊಂಡು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ನಲ್ಲ, ಅದ್ ನಂಗೆ ಅದಿನ್ನೂ ಖುಷಿ ಆಯ್ತು. ಆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಂಗೆ ತುಂಬಾ ಭಾವುಕಲಾದೆ ಆ ಒಂದ್ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ನಮ್ ಜವಾಬ್ದಾರಿ, ನಾನ್ ದೊಡ್ಡವಳು ಅಂಡ್ ನಾನ್ ದುಡಿತಿದ್ದೀನಿ ಅಂತ ಅಂದಾಗ ನನ್ಗಿಂತ ಚಿಕ್ಕವನು, ಅವ್ನಿಗೆ ಏನ್ ನೋಡ್ಕೋಬೇಕು, ಅವನು ಎಲ್ಲಾರಂತೆ ಚೆನ್ನಾಗಿರ್ಬೇಕು, ಅವ್ರಿಗೆ ಅದಿದೆ ನನ್ಗಿದಿಲ್ಲ ಅನ್ನೋ ಒಂದ್ ಫೀಲ್ ಅವ್ನಿಗೆ ಬರ್ಬಾರ್ದು ಅನ್ನೋ ಒಂದ್ ಇದ್ರಲ್ಲಿ ನಾನು ಅವನ್ನ ನೋಡ್ಕೊಂತಾ ಇದ್ದೆ. ಅದನ್ನ ನಾನ್ ಅನ್ಕೊಂಡೆ ಏನ್ ಗೊತ್ತಾಗತ್ತೆ ಈಗಿನ ಮಕ್ಳಿಗೆ ಅದನ್ನೆಲ್ಲ ನೆನ್ಸ್ಕೊಬೇಕು ಅಂತೆಲ್ಲ, ಅದನ್ನ ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ ಅಂತಂದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅವನಿಗೆ. ಅದನ್ನ ನೆನ್ಪಿಟ್ಕೋಬೇಕು ಅಂತ ಏನ್ ನಂದು ಅಡ್ಡಿ ಇಲ್ಲ, ಅದ್ ನೆನ್ಪಿಟ್ಕೊಂಡು ಬಂದ್ ಅದೃಷ್ಟ ಮಾಡಿದೆ ಇಂತ ಅಕ್ಕನ್ ಪಡಿಯಕ್ಕೆ ಅನ್ನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನನ್ಗೆ. ಖಂಡಿತವಾಗ್ಲು, ಯಾಕಂತಂದ್ರೆ ನನಗೆ 2 ಅಕ್ಕಂದ್ರಿದ್ದಾರೆ. ಸೊ ಅಕ್ಕಂದ್ರ ಅಂದ್ಮೇಲೆ 2ನೇ ತಾಯಿ ಅಂತ ನಾವು ಭಾವುಕರಾಗ್ತಾ ಇರ್ತೀವಿ, ಸೊ ಫೀಲ್ ಆಗ್ತಿರ್ತೀವಿ, ಅದೆಲ್ಲ ತುಂಬಾನೇ ಖುಷಿ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಒಂದೇ ಮನೆಯಲ್ಲಿ ಇಬ್ಬರ ಒಂದು ನಾಯಕರ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ನೀವು ದರ್ಶನ್ ಅವರಾದ್ರೆ ಅವ್ರು ಸುದೀಪ್ ಅವರ ಅಭಿಮಾನಿ. ಸೊ ಕಿಚ್ಚು ದಚ್ಚು ನೀವು ಹೇಳ್ತಾ ಇದ್ರಿ. ಸೊ ಫ್ರೆಂಡ್ಶಿಪ್ ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಗೊತ್ತು ದಚ್ಚು ಕಿಚ್ಚು. ಯಾಕಂತಂದ್ರೆ ಒಂದು ಕಾಲದಲ್ಲಿ ಅಂಬರೀಶ್ ಅವರು ಮತ್ತೆ ವಿಷ್ಣುವರ್ಧನ್ ಸ್ನೇಹ ಇತ್ತು, ಈಗಿನ ಕಾಲದಲ್ಲಿ ಇತ್ತು. ಸೊ ಅವ್ರಿಬ್ರು, ಸೊ ನೀವಿಬ್ರು ಒಂದ್ ಹೆಂಗಿದ್ರು ಅವ್ರ ಅಭಿಮಾನಿಗಳು ಈಗ ಇಬ್ರು ಅಭಿಮಾನಿಗಳಾಗಿದ್ರ. ಸೊ ಅವ್ರಿಬ್ರು ಒಂದಾದ್ರೆ ಆ ಮೂಮೆಂಟ್ ಹೆಂಗಿರುತ್ತೆ? ಓ ವಾವ್, ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಾನ್ ದರ್ಶನ್ ಸರ್ ಅಭಿಮಾನಿ ಅಂತಂದ್ರೆ ಅವ್ನು ನನ್ನ ಸುದೀಪ್ ಸರ್ ಅಭಿಮಾನಿ. ಇಬ್ರಿಗೂ ಫೈಟಿಂಗ್ ಹಂಗೆ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಈಗ್ಲೂ ಅಷ್ಟೇ ಬಿಗ್ ಬಾಸ್ ಹೋಗ್ಬೇಕಾದ್ರೆ ನೀನ್ ಹೋಗ್ಲೇಬೇಕು, ನಾನ್ ಸುದೀಪ್ ಸರ್ನ ನೋಡಕ್ಕೆ ಬಿಗ್ ಬಾಸ್ ನ ನೋಡ್ತಾ ಇದ್ದೆ. ಈಗ ನನ್ನ ಅಕ್ಕ ಅಲ್ಲಿ ಇರ್ತಾಳೆ ಅಂತಾನೆ ನಂಗೆ ಇನ್ನೆಷ್ಟು ಪ್ರೌಡ್ ಫೀಲ್ ಆಗುತ್ತೆ. ನೀನ್ ಹೋಗ್ಬೇಕಂತ ಹಠ ಮಾಡಿದ್ದೆ, ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲಾರು ಹೋಗಿ ಅಕ್ಕ ನೀವು ಅಂತ. ಅದೇ ನನಗೆ ಆಶ್ಚರ್ಯ ಆಗುತ್ತೆ. ಇವಾಗ ನನ್ ಸುದೀಪ್ ಸರ್ಗುನು ಫ್ಯಾನ್ ಆಗ್ಬಿಟ್ಟೆ. ಬಿಕಾಸ್ ಅವ್ರು ಮಾತಾಡೋ ರೀತಿ, ಆ ಮಾತಲ್ಲಿ ಒಂದ್ ತೂಕ, ಗತ್ತು, ಆ ಒಂದ್ ಅಟೈರ್ ಅವ್ರು ಹಾಕೊಂಡ್ ಬರೋದು, ಅದನ್ನ ಮೇನ್ ಕ್ಯಾರಿ ಮಾಡೋದು ಸಿಕ್ಕಾಬಿಡೆ ಲೈಕ್ ವಾವ್ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಇಬ್ರು ಇಷ್ಟ ನನ್ಗೆ. ಈಗ ಅವ್ರಿಬ್ರು ಒಂದಾದ್ರು ಅಂತಂದ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ನಾನೇ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಕಡೆ ಸುದೀಪ್ ಸರ್ದು ಫೋಟೋ ಹಾಕೊಂಡಿದೀನಿ, ದರ್ಶನ್ ಸರ್ದು ಫೋಟೋ ಹಾಕೊಂಡಿದೀನಿ. ಸೊ ಅವ್ರಿಬ್ರು ಒಂದಾದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಆ ಒಂದ್ ಮೂಮೆಂಟ್. ಯಾಕಂದ್ರೆ ಇಡೀ ಕರ್ನಾಟಕನು ಕಾಯ್ತಾ ಇದೆ ಅವ್ರಿಬ್ರು ಫ್ರೆಂಡ್ಶಿಪ್ ಮತ್ತೆ ನೋಡ್ಬೇಕು ಅಂತ. ದಟ್ ವಿಲ್ ಬಿ ವೆರಿ ನೈಸ್. ಅಪ್ಪ ಹೆಡ್ ಮಾಸ್ಟರ್ ಅಂತ ಕೇಳ್ಪಟ್ವಿ. ಸ್ಕೂಲಲ್ಲಿ ಹೆಡ್ ಮಾಸ್ಟರ್, ಮನೆಯಲ್ಲಿ ಸ್ಟ್ರಿಕ್ಟ್ ಫಾದರ್, ಫ್ರೆಂಡ್ಲಿ ಫಾದರ್ ಅಂತ? ಫ್ರೆಂಡ್ಲಿ ಫಾದರ್ ಇಬ್ರಿಗೂ ಅಷ್ಟೇ. ಬಟ್ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಾವು ಕಾಲೇಜ್ ಎಲ್ಲ ಮುಗಿಸೋವರ್ಗುನು ಈ ವಾಸ್ ವೆರಿ ಸ್ಟ್ರಿಕ್ಟ್, ಸಿಕ್ಕಾಬಡೆ ಸ್ಟ್ರಿಕ್ಟ್. ಅಯ್ಯೋ ಯಾವಾಗ್ಲೂ ಜಗಳ ಮಾಡ್ತಾನೆ ಇರೋರು, ಬೈತಾನೆ ಇರೋರು, ಮೊಬೈಲ್ನೆಲ್ಲ ಕಿತ್ತಿಟ್ಕೊಂತ ಇದ್ರು, ಮೊಬೈಲ್ ಯೂಸ್ ಮಾಡ್ಬೇಡಿ, ಓದ್ಕೊಳ್ಳಿ, ಫಸ್ಟ್ ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಬಟ್ ನಾವ್ ನಮ್ ಕಾಲ್ ಮೇಲೆ ನಿಂತ್ಕೊಂಡ್ಮೇಲೆ ಅಂದ್ರೆ ಅವ್ರಿಗೆ ಗೊತ್ತು ಅವ್ರು ಇನ್ನೇನು ತಪ್ಪು ಮಾಡಲ್ಲ, ಅಂದ್ರೆ ನಂಬ್ತಾರೆ ಪೇರೆಂಟ್ಸ್. ನಾನು ಆ ತರದ್ದೇನು ನಂಬಿಕೆ ಕಳ್ಕೊಳ್ಳೋ ಅಂತದ್ ಏನೋ ಕೆಲ್ಸಗಳನ್ನ ಮಾಡಿಲ್ಲ ಅವತ್ತಿಂದ. ಸೊ ನಾನು ಏನ್ ಮಾಡಿದ್ರು ಅದ್ ಸರಿ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಅಂಡ್ ಕೆಲವೊಮ್ಮೆ ನನ್ನನ್ನೇ ಕೇಳ್ತಾರೆ, ಇವಾಗ ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ, ನಿನ್ ಡಿಸಿಷನ್ ಏನು ಅಂತ. ಸೊ ಆ ಒಂದು ಫ್ರೆಂಡ್ಶಿಪ್ ನಮ್ ಮಧ್ಯೆ. ನಮ್ಮ ಮಮ್ಮಿ ಡ್ಯಾಡಿ ಅಪ್ಪ ಅಮ್ಮ ಅನ್ನೋದಕ್ಕಿಂತ ನಂಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ಮೈ ಬ್ರದರ್. ತಮ್ಮ ಅನ್ನೋದಕ್ಕಿಂತ ಒಂದೊಳ್ಳೆ ವೆಲ್ ವಿಷರು, ನಂಗೆ ಅಣ್ಣನ್ ತರ. ಸೊ ನಮ್ 4 ಜನ ಒಂಥರ ಫ್ರೆಂಡ್ಸ್ ತರ ಮನೇಲಿ. ಸೊ ಬಿಗ್ ಬಾಸ್ ಮನೆ ಅಂತ ಹೇಳಿದ ತಕ್ಷಣ ಒಂದು ತುಂಬಾ ಇಷ್ಟಪಟ್ಟು ಮಾಡಿರುವಂತ ಕೆಲಸ ಯಾವ್ದು? ತುಂಬಾ ಕಷ್ಟ ಪಟ್ಕೊಂಡು ಅಯ್ಯೋ ಮಾಡ್ಲೇಬೇಕಲ್ಲ ಅಂತ ಮಾಡಿರುವಂತ ಕೆಲಸ ಯಾವ್ದು?
ಟಾಸ್ಕ್ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಆತರ. ಫಿಸಿಕಲ್ ಟಾಸ್ಕ್ ಟೈಮ್ಸ್ ಕೆಲವೊಂದು ಹೆಂಗಾಗುತ್ತೆ ಅಂತಂದ್ರೆ ಒಂದ್ ಗಡಿಯಾರ ಟಾಸ್ಕ್ ಇರುತ್ತೆ, ಎಲ್ರು ಪಿಲ್ಲೋ ತಗೊಂಡು ಹೊಡೆದು ಬೀಳಿಸ್ತಾ ಇರ್ತಾರೆ ನನ್ಗೆ. ಬಟ್ ಮನ್ಸಲ್ಲಿ ಇದ್ದಿಲ್ಲ, ನಾನ್ ಮಾಡ್ಲೇಬೇಕು, ನನ್ ಗೆಲ್ಲೇಬೇಕು. ಇಷ್ಟು ಈಗ ಒಂದ್ಸಲ 2 ಸಲ ಹೊಡ್ಬಿಟ್ಟು ಬೀಳಿಸ್ಕೊಂಡಿದೀನಿ, ಆಲ್ರೆಡಿ ಏಟ್ ಆಗಿದೆ, ಮತ್ ಆದ್ರಾಗ್ಲಿ ಪರವಾಗಿಲ್ಲ. ಈಗ ಫಸ್ಟ್ ಏಟ್ ಆಗೋದಕ್ಕೂ ಮುಂಚೆನೆ ಗಿವ್ ಅಪ್ ಮಾಡಿದ್ರೆ ಅದು ಒಂಥರ. ಇಷ್ಟೊಂದೆಲ್ಲ ನೀವು ಹೊಡೆದಿದ್ದೀರಾ, ಇಷ್ಟೊಂದು ಬೀಳ್ಸಕ್ ಟ್ರೈ ಮಾಡ್ತೀರಾ, ನಾನ್ ಬಿಡಲ್ಲ, ನಾನ್ ಮಾಡೇ ಮಾಡ್ತೀನಿ, ಪ್ರೂವ್ ಮಾಡೇ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡು ಅಲ್ಲಿ ನಾನ್ ಮಾಡ್ಲೇಬೇಕು ಅಂತ ನಿಂತ್ಕೊಂಡೆ, ಹಠ ತೊಟ್ಟು. ಇನ್ನೊಂದ್ ಏನ್ ಕೇಳಿದ್ರೆ ನೀವು? ಕಷ್ಟ ಪಟ್ಕೊಂಡ್ ಮಾಡಿದ್ದ, ಅದು ಕಷ್ಟ ಪಡ್ಕೊಂಡ್ ಮಾಡೋವಂಥದ್ದು ಕಿಚನ್ ಡಿಪಾರ್ಟ್ಮೆಂಟ್. ಅಡ್ಗೆ ಮಾಡೋದು ತುಂಬಾ ಇಷ್ಟ ಆಗ್ತಿತ್ತು, ಅಂಡ್ ಎಲ್ರು ರೇಗಿಸ್ತಾ ಇದ್ದೆ, ಅಂಡ್ ಡಾನ್ಸ್ ಮಾಡೋದು ತುಂಬಾ ಇಷ್ಟ ಆಗ್ತಿತ್ತು. ಅಂಡ್ ಬಿಗ್ ಬಾಸ್ ಮನೇಲಿ ಎಲ್ಲಾನು ಇಷ್ಟಪಟ್ಟೆ ಮಾಡ್ತಾ ಇದ್ದೆ. ಕೆಲವೊಮ್ಮೆ ಟಾಸ್ಕ್ಗಳು ಅಂದ್ರೆ ನಮ್ಮ ದೈಹಿಕ ಶಕ್ತಿಗಿಂತ ಮೀರಿ ಎಫರ್ಟ್ ಹಾಕ್ಬೇಕಾಗಿತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದ್ಬಿಟ್ಟು ಮಿಕ್ಕಿದೆಲ್ಲ ಇಷ್ಟ ಆಗ್ತಿತ್ತು ಆ ಮನೇಲಿ. ಬಿಗ್ ಬಾಸ್ ಮನೇಲಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ತುಂಬಾ ಇಷ್ಟ ಪಟ್ಕೊಂಡಂತೂ ಎಲ್ಲ ಅಡ್ಗೆ ಮಾಡ್ಬಿಟ್ಟು ಎಲ್ರಿಗೂ ಬಡಿಸ್ತಿದ್ರಿ. ಸೊ ಪರ್ಸನ್ ಅಂತ ಬಂದಾಗ, ವ್ಯಕ್ತಿ ಅಂತ ಬಂದಾಗ ಧರ್ಮ ಅವರು. ಧರ್ಮ ನಂಗೆ ತುಂಬಾ ಇಷ್ಟ ಆಕ್ಚುಲಿ. ಆ ಮನೆಯಲ್ಲಿ ಈ ವಾಸ್ ವೆರಿ ಕೇರಿಂಗ್, ಅಂದ್ರೆ ನನ್ ತುಂಬಾ ಕೇರ್ ಮಾಡ್ತಾ ಇದ್ರು. ಸಪೋರ್ಟಿವ್ ಅಂತ ಹೇಳಲ್ಲ, ಎಲ್ಲಾರು ಅವ್ರವ್ರ ಆಟ ಅವ್ರು ಆಡ್ತಾ ಇದ್ರು. ಬಟ್ ನನಗ್ ನೋವಾದಾಗ, ನನಗ್ ತುಂಬಾ ಕುಗ್ಗೋದಾಗ ನನಗೆ ಹೆಗ್ಲು ಕೊಡ್ತಾ ಇದ್ದಿದ್ ವ್ಯಕ್ತಿ ಆ ಮನೆಯಲ್ಲಿ. ಸೊ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಆ ಒಂದು ವ್ಯಕ್ತಿತ್ವ ಹೊರಗಡೆ ಏನಿದ್ದಾರೆ ಅದೇ ವ್ಯಕ್ತಿತ್ವನ ಒಳಗಡೆ ಕ್ಯಾರಿ ಮಾಡಿರೋದು ಅವ್ರೊಬ್ರೇ ಅನ್ಸುತ್ತೆ. ಬಿಕಾಸ್ ಆಚೆ ನಾನು ಎಲ್ರು ನೋಡಿಲ್ಲ, ಧರ್ಮ ಅವ್ರನ್ನ ನಾನು ನೋಡಿದೀನಿ. ಅಷ್ಟು ವರ್ಷಗಳಿಂದ ಏನ್ ನೋಡಿದ್ದೆ ಅದೇ ವ್ಯಕ್ತಿತ್ವನೇ ಒಳಗಡೆ ಕಾಪಾಡ್ಕೊಳ್ಳೋದು ಇಟ್ಸ್ ನಾಟ್ ಈಸಿ. ನಾನೇ ಟೈಮ್ಸ್ ನನ್ ಟೆಂಪರ್ ಕೆಟ್ಟು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿದೀನಿ. ಬಟ್ ಧರ್ಮ ಯಾರನ್ನು ಹಂಗೆ ಬ್ಲೇಮ್ ಮಾಡೋದು, ಕ್ವಶನ್ ಮಾಡೋದು ಮಾಡೇ ಇಲ್ಲ. ಒಳಗಡೆ ಹೋಗ್ಬೇಕಾದ್ರೂ ಇಬ್ರು ಒಟ್ಟಿಗೆ ಹೋದ್ರಿ. ಇನ್ನೇನ್ ನಾಮಿನೇಷನ್ ಆದಾಗ್ಲೂ ಕೂಡ ಇಬ್ರು ಹಾಟ್ ಸೀಟ್ ಅಲ್ಲೆಲ್ಲ ರೆಡ್ ಸೀಟ್ ಅಲ್ಲೆಲ್ಲ ಕೂತಿದ್ರಿ. ಸೊ ಆ ಮೂಮೆಂಟ್ ಒಂದ್ ಕಡೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರಾ, ಬಟ್ ಬರ್ಬೇಕಾದ್ರೆ ನಾನು ಹೋಗ್ತೀನಾ, ಯಾಕೆ ಎಲಿಮಿನೇಷನ್ ಅಂತ ಬಂದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಭಯ ಆಗುತ್ತೆ. ವೀಕೆಂಡ್ ಅಂತ ಬಂದಾಗ ಕಿಚ್ಚ ಯಾರಿಗೆ ಕ್ಲಾಸ್ ತಗೊಂತಾರೆ, ಕಿಚ್ಚನ್ ಚಪ್ಪಾಳೆ ಯಾರಿಗ್ ಬರುತ್ತೆ, ಅದ್ರ ಜೊತೆಗೆ ಯಾರು ಎಲಿಮಿನೇಟ್ ಆಗ್ಬೋದು, ಇನ್ಕ್ಲೂಡಿಂಗ್ ನಾವು ನಾಮಿನೇಟ್ ಆಗಿದ್ರೆ ನಾವು ಸಹ ಆ ಒಂದು ಒಳಗಡೆ ಪುಕ ಅಂತ ಅನ್ಸಿರುತ್ತೆ. ಸೊ ನಿಮ್ ಬರ್ಬೇಕಾದ್ರೆ ನಿಮ್ಗೆ ಅನ್ಸಿತ್ತಾ ನಾನು ಈ ವಾರ ಎಲಿಮಿನೇಟ್ ಆಗ್ತೀನಿ ಅಂತ? ಅನ್ಸಿರ್ಲಿಲ್ಲ. ಬಿಕಾಸ್ ಆ ವಾರ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ನೇ ಕೊಟ್ಟಿದ್ದೆ. ಇನ್ಫ್ಯಾಕ್ಟ್ ಈಗ ಸುರೇಶ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ, ಉತ್ತಮ ಅಂತ ಕೊಡ್ತಾರೆ ಅಂತಂದಾಗ ಯು ಜಸ್ಟ್ ಇಮ್ಯಾಜಿನ್, ನಾನೇ ತಾನೇ ಅವರ ಜೋಡಿ ಆಗಿದ್ದು, ನಾನು ಎಫರ್ಟ್ ಹಾಕಿ ನಾನು ಆಟ ಆಡಿದ್ರೆ ಮಾತ್ರ ತಾನೇ ಅವರು ಗೆಲ್ಲಕ್ ಸಾಧ್ಯ ಆಗೋದು. ಈಗ ನನ್ ಕೈಲಿ ಆಗಲ್ಲ ಅಂತ ನಾನ್ ಬಿಟ್ಟಿದ್ರೆ ಪ್ರಾಬಬ್ಲಿ ಅವ್ರು ಗೇಮ್ಸ್ ನ ಇಗ್ನೋರ್ ಮಾಡಿರ್ತಾ ಇದ್ರು, ಅವ್ರ ಕೈಲೂ ಆಡಕ್ ಆಗ್ತಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಒಂದ್ಸಲ ನಾನು ಅಳ್ತೀನಿ, ಆಗ್ತಾ ಇಲ್ಲ ಅಂತ ಒಂದ್ ಗೇಮ್ ಅಲ್ಲಿ. ಬಟ್ ನಾನ್ ಬಿಟ್ಬಿಡಿ ಅಂತ ಹೇಳಲ್ಲ. ಬಟ್ ಸುರೇಶನ ನಾನು ಅಳ್ತಿದ್ದೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಆ ಒಂದು ಕ್ಯೂಬ್ ಟಾಸ್ಕ್. ಅದು 3 ಅವರ್ಸ್ ಸತತವಾಗಿ ಹಂಗೆ ಇಟ್ಕೊಂಡ್ ಕೂತಿದ್ದನ್ನ. ಸೊ ನಾನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವರೇ ಗೆಲ್ತಾ ಇರ್ಲಿಲ್ಲ ಅಂದಾಗ ಆ ವೀಕ್ ನನ್ನ ಪರ್ಫಾರ್ಮೆನ್ಸ್ ಕೂಡ ಬೆಸ್ಟ್ ಆಗಿತ್ತು. ಡಾನ್ಸ್ ಬರ್ದಿರೋರು ಡಾನ್ಸ್ ಕಳಿಸ್ದೆ, ತುಂಬಾ ಕೋಪದಲ್ಲಿ ಓಡಾಡೋ ವ್ಯಕ್ತಿ, ಕಳಪೆಗೆ ಹೋಗಿದ್ ವ್ಯಕ್ತಿ ಅಂಡ್ ಬ್ಲಾಕ್ ರೋಸಸ್ ತಗೊಂಡಿದ್ ವ್ಯಕ್ತಿನ ಒಂದು ಮನ್ಸನ್ನ ಚೇಂಜ್ ಮಾಡಿ ಮನೆಯವರೆಲ್ಲಾರು ಉತ್ತಮ ಅಂತ ಕೊಡೋ ತರ ಆಯ್ತು. ಅಂದ್ರೆ ನಾನ್ ಮಾಡ್ದೆ ಅಂತ ಹೇಳಿಲ್ಲ, ಅವ್ರ ಎಫರ್ಟ್ ಇರುತ್ತೆ. ಮೀನ್ ವೇಲ್ ಅವರೇ ಹೇಳ್ತಾರೆ, ಅನುಯಿಂದನೇ ಇವತ್ತು ನನ್ಗೆ ಇಡೀ ಮನೆ ಉತ್ತಮ ಕೊಡಕ್ ಸಾಧ್ಯ ಆಗಿದ್ದು, ನನ್ನಂತ ಹೊರಟನ್ನೇ ಅವಳು ಚೇಂಜ್ ಮಾಡಿದ್ಲು ಅಂತ ಅವರೇ ಹೇಳ್ಕೊತಾರೆ ಅವ್ರ ಬಾಯಿಂದ. ಸೊ ಹಂಗಿದ್ದಾಗ ನನ್ ಪರ್ಫಾರ್ಮೆನ್ಸ್ ಆ ವೀಕ್ ಅಲ್ಲಿ ಎಲ್ಲಿ ಲೋ ಆಗಿತ್ತು ಅನ್ನೋದು ನನಗೆ ಗೊತ್ತಿದೆ. ಐ ಗೇವ್ ಮೈ ಬೆಸ್ಟ್, ಅದನ್ನ ನೋಟಿಸ್ ಮಾಡಿಲ್ಲ ಅಷ್ಟೇ. ಸೊ ಅವ್ರನ್ನ ಸೇಫ್ ಮಾಡ್ತಾರೆ, ನನ್ನನ್ನ ಡೇಂಜರ್ ಝೋನ್ಗೆ ನಿಲ್ಸಿರ್ತಾರೆ. ಅಂಡ್ ನನ್ ಪಕ್ಕದಲ್ಲಿ ಧರ್ಮ ನಿಂತಿದ್ರು. ನಂಗೆ ಆ ಒಂದ್ ಮೂಮೆಂಟ್ ಹೆಂಗ್ ಅನಿಸ್ತು ಅಂತಂದ್ರೆ, ನನ್ ಸ್ವಾರ್ಥನೇ ಬಿಟ್ಬಿಟ್ಟೆ. ನಾನ್ ಸೇಫ್ ಆಗ್ಬೇಕು, ಅವ್ರು ಹೋಗ್ಬೇಕು, ನಾನ್ ಸೇಫ್ ಆಗ್ಬೇಕು ಅನ್ನೋ ಸ್ವಾರ್ಥ ನನಗ್ ಹೊರಟೋಯ್ತು. ಎನಿವೇಸ್ ಅವ್ರಿಗೂ ಈ ಸ್ಟೇಜ್ ತುಂಬಾ ಅವಶ್ಯಕತೆ ಇದೆ. ನಾನ್ ನೋಡಿದೀನಿ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ರು, ಕಷ್ಟಗಳನ್ನೆಲ್ಲ ಹೇಳ್ಕೊಂತಿದ್ರು. ಇವನ್ ಬಿಗ್ ಬಾಸ್ ಮನೆ ಒಳಗಡೆನು ಹೇಳ್ಕೊತಿದ್ರು, ಅಂಡ್ ಹೊರಗಡೆನು ತುಂಬಾ ಹೇಳ್ಕೊತಾರೆ. ನನಗೇನ್ ಅನಿಸ್ತು ಅಂದ್ರೆ, ಓಕೆ ನನ್ಗಿಂತ ಜಾಸ್ತಿ ಅವರಿಗೆ ಈ ಸ್ಟೇಜ್ ಅವಶ್ಯಕತೆ ಇದೆ, ಪರವಾಗಿಲ್ಲ ಬಿಡು, ನನ್ ಕಳ್ಸಿದ್ರು ಅನ್ನೋ ತರ ನಾನು ಆಗ್ಬಿಟ್ಟೆ. ರೆಡ್ ಲೈಟ್ ಆಗ್ತಿರ್ಬೇಕಾದ್ರೆ ನನ್ ಫೇಸ್ ಮೇಲೆ ಬಂತು ರೆಡ್ ಲೈಟ್. ಓಕೆ ಎನಿವೇಸ್ ಅವ್ರು ಪ್ರೂವ್ ಮಾಡ್ಕೊಂಡ್ಲಿ ಅನ್ನೋ ತರ ಅನ್ಕೊಂಡೆ ನಾನು ಸುಮ್ನೆ ಆಗ್ಬಿಟ್ಟೆ. ಬಟ್ ಸ್ಟೇಜ್ ಮೇಲೆ ಬಂದ್ ನಿಂತ್ಕೊಂಡಾಗ ನಂಗೆ ಸ್ವಲ್ಪ ಬೇಜಾರಾಯ್ತು, ಇಷ್ಟು ಬೇಗ ಮುಗ್ದೋಯ್ತಾ ನನ್ ಜರ್ನಿ, ಹಂಗಾರೆ ಎಲ್ಲಾರ್ಗಿಂತ ಅಲ್ಲಿ ನಾನು ಅಷ್ಟು ವೀಕ್ ಆಗ್ಬಿಟ್ನಾ, ನನ್ನ ಕಳಿಸ್ತಿದ್ದಾರೆ ಅಂದ್ರೆ ಅದೇ ತಾನೇ ಅರ್ಥ ಅಂತ ಅನಿಸ್ತು. ಅಲ್ಲೇ ಸಿಕ್ಕಾಬಿಡಬೇಕು. ಇವಾಗ್ಲೂ ನಾನು ಎಮೋಷನಲ್ ಆಗ್ತಿದ್ದೀನಿ, ಏನಕ್ಕೆ ಅಷ್ಟು ಬೇಗ ನನ್ನ ಕಳ್ಸಿದ್ರು ಅಂಡ್ ಜನ ಇಷ್ಟ ಪಡ್ಲಿಲ್ವಾ ಅನ್ನೋದು. ಅಲ್ಲಿ ಸ್ಟೇಜ್ ಮೇಲೆ ನಿಂತಾಗ ಸಿಕ್ಕಾಬಿಡ ಬೇಜಾರಾಯ್ತು. ಆ ಒಂದು ವಿಟಿ ಪ್ಲೇ ಮಾಡಿದೆ, ಅಲ್ಲಿವರೆಗೂ ಕಾನ್ಫಿಡೆಂಟ್ ಆಗಿದೆ. ಎನಿವೇಸ್ ಹೋಗ್ಲಿ ಬಿಡು, ಬೇರೆ ಯಾರಾದ್ರೂ ಇದ್ದು ಬಿಟ್ಟು ನನ್ನನ್ನ ಆಚೆ ಕಳ್ಸಿದ್ರೆ ನಾನು ಇನ್ನೂ ಬೇಜಾರ್ ಅವ್ರಿಗಿಂತ ನಾನು ಏನ್ ವೀಕ್ ಇದ್ದೆ ಅನ್ನೋದೇ ನನಗೆ ಕ್ವಶನ್ ಬರ್ತಾ ಇತ್ತು. ಬಟ್ ಧರ್ಮ ಅಂತ ಬಂದಾಗ ಹೋಗ್ಲಿ ಬಿಡು ಅಂತ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ. ಬಟ್ ಆ ವಿಟಿ ನೋಡ್ಬೇಕಾದ್ರೆ ಆ ಒಂದ್ ಮೆಮರೀಸ್ ಇತ್ತಲ್ಲ, ಇಷ್ಟೇ ನಾ ಮೆಮರೀಸ್ ಕ್ರಿಯೇಟ್ ಮಾಡಕ್ ಆಗಿದ್ದು. ಇನ್ ಮುಂದೆ ನನ್ಗೆ ಆ ಮನೆ ಎಂಟ್ರಿ ಇಲ್ಲ, ನೋಡಕ್ ಆಗಲ್ಲ, ಬಾಗ್ಲು ತರದ್ ಆಚೆ ಕಳಿಸ್ತು ಅಂತಂದ್ರೆ ಅಷ್ಟೇ. ಆ ಮನೆನೇ ಹಂಗೆ ಒಳಗಡೆ ಕಳ್ಸೋದು, ಆಚೆ ಕಳ್ಸೋದು ಅವ್ರಿಗೆ ಜವಾಬ್ದಾರಿ. ನಮ್ ಕೈಲಿ ನಮ್ಮ ಹತ್ರ ಯಾವ್ದೇ ಅಧಿಕಾರಗಳಿರಲ್ಲ.
ಇನ್ನ ಹೋಗಕ್ಕಾಗಲ್ಲ ಅಂತ ಅಳು ಬಂತು ಅತ್ತೆ. ನಂಗೆ ಮಮ್ಮಿ ಡ್ಯಾಡಿ ತಮ್ಮ ಎಲ್ಲ ಬಂದಿದ್ದಾರೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಸುದೀಪ್ ಸರ್ ಹಿಂಗ್ ತಿರ್ಗಿಸ್ಬಿಟ್ಟು ಯಾರು ಬಂದಿದ್ದಾರೆ ಅಂತ ತೋರಿಸ್ದಾಗ ಅವಾಗ ಓ ಬಂದಿದಾರ, ನನ್ಗೆ ಗೊತ್ತಿಲ್ಲ ಅವ್ರಿಗೆ ಆಲ್ರೆಡಿ ಎಲಿಮಿನೇಟ್ ಆಗಿರ್ತಾರೆ ಅಂತ ಇನ್ಫಾರ್ಮ್ ಮಾಡಿರ್ತಾರೆ ಅನ್ಸುತ್ತೆ, ಅದ್ ನಂಗೆ ಗೊತ್ತಿಲ್ಲ. ಅಲ್ಲಿ ನೋಡಿದ ತಕ್ಷಣ ತುಂಬಾ ಬೇಜಾರಾಗೋಯ್ತು. ಅವ್ರ ಉದ್ದೇಶವಾಗೂ ನಂಗೆ ಏನು ಮಾತಾಡಕ್ಕೆ ಆಗ್ಲಿಲ್ಲ ಇನ್ಫ್ಯಾಕ್ಟ್. ಆಮೇಲೆ ನನ್ ತಮ್ಮ ಬಂದು ಮಾತಾಡಿದ್ಮೇಲೆ ಇದಕ್ಕಿಂತ ಗೆಲುವು ನಿಮ್ಗೆ ಏನ್ ಬೇಕು ಅಂತ ಸುದೀಪ್ ಸರ್ ಹೇಳಿದಾಗ ಅಲ್ಲೂನು ಬೇಜಾರಿತ್ತು, ಆದ್ರೂ ಇಷ್ಟು ಬೇಗ ಕಳಿಸ್ತಾ ಇದ್ದೀರಾ, ಇದು ಮೋಸ ಅಲ್ವಾ ಅಂತ. ಬಟ್ ಅಲ್ಲಿಂದ ಆಚೆ ಬಂದ್ಮೇಲೆ ಇವನ್ ಟೀಮ್ ಕೂಡ ಹೇಳಿದ್ರು, ಮೇಡಮ್ ಪಾಸಿಟಿವ್ ಆಗಿ ಆಚೆ ಹೋಗ್ತಿದ್ದೀರಾ, ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ ಅವರು ಹೇಳಿದ್ರು. ಅಂಡ್ ಮನೆಗ್ ಬಂದ ತಕ್ಷಣ ನಾನು ನೋಡಿದ್ದು ಕಲರ್ಸ್ ಪೇಜ್ ಅಲ್ಲಿ ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕಿರ್ತಾರೆ, ಅದ್ರಲ್ಲಿ ಕಮೆಂಟ್ಸ್ ನೋಡಿ, ಅದ್ರಲ್ಲಿ ರಿವ್ಯೂಸ್ ಗೊತ್ತಾಗುತ್ತಲ್ಲ ನಾನು ಇಷ್ಟಪಟ್ಟಿದ್ದಾರೆ ಇಲ್ಲ ಅನ್ನೋದು. ಅಲ್ಲಿ ಬಂದಂತ ಎಲ್ಲಾ ಕಮೆಂಟ್ಸ್ ಅಂದ್ರೆ ಹಾಕಿನ್ನೂ ಒಂದ್ 20 ನಿಮಿಷ ಆಗಿತ್ತು ಅನ್ಸುತ್ತೆ ಎಲಿಮಿನೇಟೆಡ್. ಅಷ್ಟು ಮೆಸೇಜಸ್ ನೋಡ್ತಾ ಹೋದಾಗ 1000+ ಕಮೆಂಟ್ಸ್ ಯಾಕೆ ಕಳ್ಸಿದ್ರಿ, ನೇರ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ, ಅಷ್ಟು ಒಳ್ಳೆ ವ್ಯಕ್ತಿತ್ವದ ಆಟನೇ ಅನ್ನೋದಾದ್ರೆ ಅಷ್ಟು ಒಳ್ಳೆ ವ್ಯಕ್ತಿತ್ವಕ್ಕೆ ನಮ್ಮ ಮನೇಲಿ ಜಾಗ ಇಲ್ವಾ, ಈ ತರದ್ದೆಲ್ಲಾ ಕಮೆಂಟ್ಸ್ ಹಾಕಿ ಅವರೆಲ್ಲ ಬೇಜಾರ್ ಮಾಡ್ಕೊಳ್ಳೋದು ನೋಡಿದಾಗ ಓಕೆ 50 ದಿನ ಇದ್ರು ಬಿಗ್ ಬಾಸ್ ಮನೆ ನನಗೆ ಜನದ ಪ್ರೀತಿ ತಂದ್ಕೊಟ್ಟಿದೆ, ಅದಕ್ಕೆ ಕೃತಜ್ಞತಳಾಗಿರೋಣ. ಆಚೆ ಕಳ್ಸಿರುವಂತ ಬೇಜಾರಾಗೋದನ್ನ ಬಿಟ್ಟು ಆ 50 ದಿನ ನನ್ನ ಒಳಗಡೆ ಇರೋ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕ ನನ್ನನ್ನು ಪ್ರೀತಿಸ್ತಾ ಇದೆ, ಅದಕ್ಕಿಂತ ಇನ್ನೇನ್ ಬೇಕು ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆದೆ. ಒಂಥರ ನೀವು ಡಬಲ್ ಲಕ್ಕಿ ಚಾರ್ಮ್ ಅನ್ಸುತ್ತೆ. ಒಂದ್ ಕಡೆ ಫ್ಯಾಮಿಲಿ ಸಿಕ್ಕಿರೋದು, ಇನ್ನೊಂದ್ ಕಡೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಆ ಪಾಸಿಟಿವ್ನೆಸ್ ನ ತಮ್ಮ ಕಮೆಂಟ್ಸ್ ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಜನ ಆಗ್ತಿದ್ರಲ್ಲ, ಸೊ ಅದ್ ನಿಜವಾಗ್ಲೂ ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಫ್ಯಾಮಿಲಿನೂ ಅಷ್ಟೇ ಸಪೋರ್ಟಿವ್. ಎಲ್ಲೋ ಒಂದ್ ಕಡೆ ಕರ್ನಾಟಕದ ಜನ ನನ್ನನ್ನು ಯಾವ ತರ ತಗೊಂಡಿದ್ದಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಡೆಫಿನೆಟ್ಲಿ ಇರುತ್ತೆ. ಬೀಂಗ್ ಅನ್ ಆರ್ಟಿಸ್ಟ್ ಇಷ್ಟ ಪಡ್ತಿದಾರಾ ಇಲ್ವಾ ಅನ್ನೋದೊಂದು ಗೊತ್ತಿರುತ್ತೆ. ಬಟ್ ಅವ್ರು ನಮ್ಮ ನೋಡೋದು ಎಲ್ಲಿ ಬರೀ ಆನ್ ಸ್ಕ್ರೀನ್ ಮಾತ್ರ. ಬಟ್ ಬಿಗ್ ಬಾಸ್ ವೇದಿಕೆಯಲ್ಲಿ ನಮ್ಮ ಒಂದು ರಿಯಾಲಿಟಿನ ನೋಡ್ತಾರೆ. ಅಂಡ್ ನಾನು ಹೆಂಗಿದ್ದೆ ಹಂಗೆ ಒಳಗೋದೆ, ಹಂಗೆ ಆಚೆ ಬಂದೆ. ನಾನು ಎಲ್ಲೂ ಯಾವುದೇ ಮೂಮೆಂಟ್ ಅಲ್ಲೂ ನಾನು ಚೇಂಜ್ ಆಗಕ್ ಆಗ್ಲಿಲ್ಲ ನನ್ನ ಕೈನಲ್ಲಿ. ಸೊ ಆ ಒಂದು ವ್ಯಕ್ತಿತ್ವನ ಇಷ್ಟಪಟ್ರಲ್ಲ ಜನ, ಅದನ್ನ ಹಾಗೆ ಇಟ್ಕೊಳ್ತೀನಿ. ಆ ಪ್ರೀತಿ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ಧರ್ಮ ಅವ್ರನ್ನ ತುಂಬಾ ಇಷ್ಟಪಟ್ಟು ಅವ್ರಿಗೆ ಕೈ ತುತ್ತು ಕೊಡ್ತಿದ್ರಿ ನೀವು. ಸೊ ಅಷ್ಟು ಜನ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಧರ್ಮ ಅವರನ್ನ ನೀವು ಅಷ್ಟೊಂದು ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು ಇಷ್ಟಪಡ್ಬೇಕು. ಯಾಕಂದ್ರೆ ನಮ್ಗೆ ಒಬ್ಬ ವ್ಯಕ್ತಿನ ನಾವು ಇಷ್ಟಪಡ್ಬೇಕು ಅಂದ್ರೆ ಆ ಒಂದು ವ್ಯಕ್ತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಗುಣ ಇಷ್ಟ ಆಗ್ಬೇಕು ಅಂತ ಆ ಗುಣ ಧರ್ಮ ಅವರಲ್ಲಿ ನೀವು ಯಾವ್ದನ್ನ ಕಂಡ್ಕೊಂಡ್ರಿ ಅಂತ? ಧರ್ಮ ಅವ್ರ ಹತ್ರ ಭೇದ ಭಾವ ಯಾವ್ದೇ ಇಲ್ಲ. ಯಾರೇ ಆಗಿರ್ಲಿ, ಅದು ಹುಡ್ಗ ಹುಡುಗಿ ಅಥವಾ ಅವ್ರು ನಮಗೆ ಹಂಗಂದ್ರು ಹಿಂಗಂದ್ರು ಏನೇ ಒಂದ್, ಈಗ ಧರ್ಮನ ಹಿಂಗೆಲ್ಲ ಬ್ಲೇಮ್ ಮಾಡಿರ್ಲಿ ನೀನ್ ಅಂತವನು ಅಂತೆಲ್ಲ, ಬಟ್ ಸ್ಟಿಲ್ ಅವ್ರಿಗೇನಾದ್ರು ಆಯ್ತು ಅಂದ್ರೆ ಫಸ್ಟ್ ಓಡೋಗೋ ವ್ಯಕ್ತಿ, ಫಸ್ಟ್ ಹೋಗಿ ಹೆಲ್ಪ್ ಮಾಡ್ತಾರೆ. ಅಂಡ್ ಎಲ್ರಿಗೂ ಫ್ರೂಟ್ಸ್ ಕಟ್ ಮಾಡ್ಕೊಡ್ತಾರೆ. ಅಂಡ್ ಕಿಚನ್ ಅಲ್ಲಿ ಪಾತ್ರೆ ತೊಳೆಯೋದು ಅಷ್ಟೇ, ನೀವು ನೋಡ್ಬೋದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲ ಅಂದ್ರೆ ಹೋಗ್ಬಿಟ್ಟು ಪಾತ್ರೆ ವಾಶ್ ಮಾಡ್ತಿರ್ತಾರೆ. ಮನೇಲಿ ಮಾಡ್ತಾರಲ್ವೋ ಅದ್ ನಂಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಅಬ್ಸರ್ವ್ ಮಾಡ್ದಂಗೆ ಎಲ್ಲಾ ಕೆಲ್ಸಗಳು ಮಾಡೋದು, ಎಲ್ಲಾರ್ಗೋಸ್ಕರ ನಿಂತ್ಕೊಳ್ಳೋ. ಆಮೇಲೆ ಯಾರೋ ಇವ್ರು ನನಗೆ ಜಾಸ್ತಿ, ಅವ್ರು ನನಗೆ ಕಡಿಮೆ ಅನ್ನೋ ಮನೋಭಾವನೆ ಇಲ್ಲ, ಎಲ್ಲಾರ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಅದೆಲ್ಲ ನೋಡ್ ನಂಗೆ ತುಂಬಾ ಇಷ್ಟ ಆಗ್ತದೆ. ನಾನು ಹೊರಗಡೆನೂ ಅವ್ರು ಹಾಗೇನೆ, ಹೊರಗಡೆನೂ ನಾನು ನೋಡ್ದಂಗೆ ಅವ್ರಿಗೆ ಯಾವತ್ತೂ ಗಾಸಿಪ್ಸ್ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ನಾನೇನಾದ್ರು ಅವ್ರಂಗೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹೌದಾ ಹೋಗ್ಲಿ ಬಿಡು ಈ ತರ ಕ್ಯಾರೆಕ್ಟರ್ ಧರ್ಮ ಅವ್ರದ್ದು. ಅವ್ರು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ, ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಬಯಸಲ್ಲ. ಇದೇ ತಾನೇ ವ್ಯಕ್ತಿತ್ವ. ಒಬ್ರನ್ನ ತುಳಿದು ನಾವ್ ಮೇಲೆ ಹೋಗ್ತೀವಿ ಅನ್ನೋದು ಅದ್ ನನಗೂ ಇಲ್ಲ, ಧರ್ಮಂಗೂ ಇಲ್ಲ. ಕೆಲವ್ರಿಗಿರುತ್ತೆ ನಾನ್ ಗೆಲ್ಬೇಕು ಅಂತಾನೆ ಯಾರ್ ತಲೆ ಮೇಲಾದ್ರು ತುಳ್ಕೊಂಡಾದ್ರು ನಾನು ಹೋಗಿ ಗೆಲ್ತೀನಿ ಅಂತ. ಇಲ್ಸಿ ಸಮ್ಟೈಮ್ಸ್ ಆಟ ಅಂತ ಬಂದಾಗ ಆ ಒಂದ್ ಸ್ವಾರ್ಥ ಇರ್ಬೇಕು, ಬಟ್ ಅದೆಲ್ಲ ನಮಗೆ ಆಗ್ಲಿಲ್ಲ, ನನಗೂ ಆಗ್ಲಿಲ್ಲ, ಧರ್ಮಂಗೂ ಆಗ್ಲಿಲ್ಲ. ಇವನ್ ಧರ್ಮ ಒಳಗಡೆ ಆಗೇ ಇದಾರೆ. 50 days ಆದ್ರೂ ಅವ್ರ ಕ್ಯಾರೆಕ್ಟರ್ ಎಲ್ಲೂ ಚೇಂಜ್ ಆಗಿಲ್ಲ. ಅದು ನಂಗೆ ಇಷ್ಟ ಆಗ್ತಾ ಇತ್ತು. ಈಸ್ ಅ ವೆರಿ ಗುಡ್ ಫ್ರೆಂಡ್ ಫಾರ್ ಮೀ. ಖುಷಿ ಆಗುತ್ತೆ ಆ ತರ ಒಂದು ವ್ಯಕ್ತಿತ್ವನ ಕಾಪಾಡ್ಕೊಂಡಿರೋದು. ಒಬ್ಬೊಬ್ಬರಿಗೆ ಒಂದೊಂದು ಪಟ್ಟವನ್ನ ಕೊಡ್ತಿರ್ಬೇಕಾದ್ರೆ ವೀಕೆಂಡ್ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಧರ್ಮ ಅವ್ರಿಗೆ ನಾಲಾಯಕ್ ಅನ್ನೋದೊಂದು ಬರುತ್ತೆ. ಸೊ ಅದನ್ನ ಅವ್ರು ತಿಳ್ಕೊಂಡು ಸ್ವಲ್ಪ ಕೂಗ್ತಾರೆ, ಅವ್ರನ್ನ ಅವರೇ ನಾಮಿನೇಟ್ ಮಾಡ್ಕೊಳ್ತಾರೆ ಒಂದೆಲ್ಲ ಒಂದ್ ಕಡೆ ಆ ವೀಕ್ ಅಲ್ಲಿ. ಸೊ ಧರ್ಮ ಅವ್ರು ಅಳ್ತಾರೆ. ಆ ಒಂದು ಎಪಿಸೋಡ್ ನ ನೀವು ಹೊರಗಡೆ ಬಂದ್ಮೇಲೆ ನೋಡಿದ್ರಾ ಅಂತ? ಇನ್ನು ನೋಡಿಲ್ಲ ನಾನು. ಬಟ್ ನನ್ನ ಹತ್ರನೇ ಹೇಳ್ಕೊಂಡಿದ್ರು, ಆಚೆ ಹೆಸರು ಮಾಡಿ ಒಳಗಡೆ ಬಂದು ನಾಲಾಯಕ್ ಅನ್ಸ್ಕೋಬೇಕಾ ನಾನು. ಅಂಡ್ ಅಪ್ಪ ಅಮ್ಮ ನೋಡ್ತಿರ್ತಾರೆ, ಅಂಡ್ ನನ್ ಸರ್ಕಲ್ ನೋಡ್ತಾ ಇರುತ್ತೆ, ಅವರೆಲ್ಲ ನನ್ನ ಹೆಂಗ್ ಅನ್ಕೊಂತಾರೆ, ನಾಲಾಯಕ್ ಅನ್ಸ್ಕೊಳಕ ನಾನ್ ಬಿಗ್ ಬಾಸ್ ಮನೆಗ್ ಬಂದಿದ್ದು ಅಂತ ಫೀಲ್ ಮಾಡ್ಕೊಂಡಿದ್ರು. ನಾನು ಸಮಾಧಾನ ಮಾಡಿದ್ದೆ. ಹಂಗಂದಿದ ತಕ್ಷಣ ನೀವ್ ಅದ್ ಆಗ್ಬಿಡಲ್ಲ. ಅಂಡ್ ಇಲ್ಲಿರೋ 13 ಜನ ನಿಮ್ಗೆ ಏನೇ ಕೊಟ್ಟರು ಹೊರಗ್ ಜನ ನಿಮ್ಮನ್ನ ನೋಡ್ತಿರ್ತಾರೆ. ಅಂಡ್ ಇವ್ರು ಕೊಡೋ ಒಂದ್ ತೀರ್ಪು ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತಂತ ನೀವ್ ಹೇಳಕ್ ಆಗಲ್ಲ. ಅವರು ನಿಮ್ ಕೇಪಬಿಲಿಟೀಸ್ ಏನು, ನಿಮ್ ಕ್ಯಾಲಿಬರ್ ಏನು ಅಂತ ಹೊರಗ್ ನೋಡ್ತಿರ್ತಾರೆ. ಸೊ ಇಲ್ಲಿ ಒಳಗಡೆ ಇರೋರ್ಗೆ ಅದ್ ಗೊತ್ತಿಲ್ಲ.
ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ತಕ್ಷಣ ನೀವ್ ಯಾಕೆ ಟೆನ್ಷನ್ ಆಗ್ತೀರಾ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದೆ. ಬಟ್ ಸುದೀಪ್ ಸರ್ ಅದಕ್ಕಿಂತ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಫ್ರೈಡೇ ಸಿನಿಮಾ ರಿಲೀಸ್ ಆಗುತ್ತೆ, ಇನ್ನೊಬ್ಬ ಹೀರೋ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಎಕ್ಸಾಂಪಲ್, ನಾನ್ ಹೀರೋ, ನನ್ ಸಿನಿಮಾ ರಿಲೀಸ್ ಆಗುತ್ತೆ ಫ್ರೈಡೇ, ಅದು ಚೆನ್ನಾಗ್ ಆಗಲ್ಲ, ಹಂಗಂದ ತಕ್ಷಣ ನನ್ ಮರ್ಯಾದೆ ಕಡಿಮೆ ಆಗುತ್ತೆ ಧರ್ಮ ಅವರೇ ಅಂತಾನೆ ಕೇಳ್ತಾರೆ. ಸೊ ಅದ್ರಲ್ಲೇ ನೀಟಾಗಿ ಅರ್ಥ ಆಗುತ್ತಲ್ಲ, ಇಲ್ಲಿ ಯಾರೋ ಒಂದು ಒಪಿನಿಯನ್ ಕೊಟ್ಟ ತಕ್ಷಣ ನಮ್ಮ ಮರ್ಯಾದೆ ಏನ್ ಕಡಿಮೆ ಆಗ್ಬಿಡಲ್ಲ. ನಮ್ ಮತ್ತೆ ನೆಕ್ಸ್ಟ್ ಎಫರ್ಟ್ ನಾವ್ ಏನಾಗ್ಬೇಕು, ನಮ್ ಜನನ್ ಎಂಟರ್ಟೈನ್ ಮಾಡಕ್ಕೆ ಅಥವಾ ನಮ್ ಕೇಪಬಿಲಿಟೀಸ್ ಏನಿದೆ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಎಫರ್ಟ್ಸ್ ಹಾಕ್ಬೇಕು. ಅದ್ ನಮ್ ಕೈಲಿರುತ್ತೆ. ಹಂಗ ಅಂದಿದ ತಕ್ಷಣ ನಾವ್ ಡೌನ್ ಆಗ್ತೀವಿ ಅನ್ನೋದಲ್ಲ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿಂದ ಆ ವಿಷಯನ ಅವ್ರು ಮರಿತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮನ್ ಹೀರೋ ಅಂತ ಒಳಗ್ ಕಳ್ಸಿದಾರೆ, ಆ ಹೀರೋಯಿಸಮ್ ನ ಸ್ವಲ್ಪ ಮೇಂಟೈನ್ ಮಾಡಿ. ಕೆಲವೊಮ್ಮೆ ಏನ್ ಗೊತ್ತಾ, ಈಗ ಅವ್ರು ಯಾರೋ ಈಗ ನೀವು ಡಿಸಿಷನ್ ತಗೋತಿದ್ದೀರ ಅಂದ್ರೆ ನಿಮಗ್ ರೆಸ್ಪೆಕ್ಟ್ ಮಾಡ್ತಾರೆ, ಬಟ್ ಅದು ಇದ್ ಸರಿಯಲ್ಲ, ಇದ್ ತಪ್ಪು, ಇದು ಈ ತರದ್ ಮಾಡೋಣ ಅನ್ನೋ ಒಂದು ಎಕ್ಸ್ಟ್ರಾ ಐಡಿಯಾಸ್ ಗಳನ್ನ ಅವ್ರು ಕೊಡ್ಬೇಕು, ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಬೇಕು. ಕೆಲವೊಮ್ಮೆ ಅವ್ರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಬೇಕು. ಹಿಂಗೆಲ್ಲ ಮಾಡಿದಾಗ ಪ್ರಾಬಬ್ಲಿ ಅವರು ಆರಾಮಾಗಿ ಫಿನಾಲೆ ಅವ್ರಿಗೂ ಹೋಗ್ಬೋದು. ಅಂಡ್ ನಿಮ್ಮ ಒಂದು ಗ್ರೂಪ್ ಅಲ್ಲಿ ಅಂದ್ರೆ ಗ್ರೂಪಿಸಮ್ ಎಲ್ಲೋ ಒಂದ್ ಕಡೆ ಮಾಡಿಲ್ಲ ಅಂತ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ, ನಾನ್ ನೋಡಿರೋ ಒಂದಷ್ಟು ಎಪಿಸೋಡ್ಗಳಲ್ಲಿ. ಬಟ್ ಆದ್ರೂ ಕೂಡ ಕೆಲವೊಬ್ಬ ಕಂಟೆಸ್ಟೆಂಟ್ ಗಳ ಜೊತೆ ಅನುಷಾ ಅವರು ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ಎಕ್ಸಾಂಪಲ್ ತ್ರಿವಿಕ್ರಮ್ ಆಗಿರ್ಬೋದು, ಚೈತ್ರ ಅವ್ರ ಆಗಿರ್ಬೋದು, ಅಂಡ್ ಧರ್ಮ ಅಬ್ಸಲ್ಯೂಟ್ಲಿ, ಅದು ಬಿಟ್ಟು ಭವ್ಯ, ಸೊ ಅದಾಗಿರ್ಬೋದು. ಆ ಒಂದು ಪಾಸಿಟಿವ್ನೆಸ್ ಆಗಿರ್ಬೋದು ಅವರಲ್ಲಿ ಏನಕ್ಕೆ ಕಾಣಿಸ್ತು ಅಂತ. ಇನ್ಫ್ಯಾಕ್ಟ್ ನಾನ್ ಭವ್ಯನ ಐ ಹೇಟ್ ಯು ಭವ್ಯ ಅನ್ಕೊಂಡು ಒಳಗ್ ಹೋಗಿದ್ದೆ, ನರ್ಕಕ್ಕೆ ಕಳಿಸ್ತಾರೆ ಅಂತ. ನರ್ಕಕ್ಕೆ ಕಳ್ಸಕ್ ನಾವೇನಾದ್ರು ಒಂದ್ ಗೇಮ್ ಅಲ್ಲಿ ಆಟ ಆಡಿ ಸೋತು ನಾವ್ ನರ್ಕಕ್ಕೆ ಹೋಗೋದಿದ್ರೆ ಅದೊಂಥರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು, ನಾವ್ ಸೋತ್ವಿ ಇಲ್ಲಿ ಬಂದ್ವಿ ಅಂತ. ಬಟ್ ಆಲ್ ಆಫ್ ಎ ಸಡನ್ ಅವ್ರು ಕುತ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು, ಇವ್ರು ನರ್ಕಕ್ಕೆ ಹೋಗ್ಬೇಕು. ಅದೊಂದು ನಂಗೆ ರಿಗ್ರೆಟ್ ಇತ್ತು. ವೈ ಭವ್ಯ ಯಾಕೆ ಚೂಸ್ ಮಾಡ್ಬೇಕು ಅನ್ನೋದೊಂದಿತ್ತು. ಬಟ್ ಅಲ್ಲಿ ನಮ್ಗೆ ಕನೆಕ್ಟ್ ಆಗಕ್ ಆಗ್ಲೇ ಇಲ್ಲ. ನಾವು ನರಕದಲ್ಲಿ ಇದ್ವಿ, ಅವ್ರು ಸ್ವರ್ಗದಲ್ಲಿ ಇದ್ರು. ಬಟ್ ಮನೆ ಒಂದಾದಾಗ ಭವ್ಯ ವಾಸ್ ಲೈಕ್ ಇದ್ ನನ್ ಬೆಡ್, ಇಲ್ಲೇ ನೀವ್ ಇರಿ ಅಂತ. ಅದೇ ಬೆಡ್ ಮೇಟ್ಗೆ ಒಬ್ಳೇ ಇರ್ತಾರಲ್ಲ, ಇಬ್ರು ಮಲ್ಕೋಬೇಕಾಗತ್ತಲ್ಲ, ಎಲ್ಲ 8 ಬೆಡ್ ಏನೋ ಇರುತ್ತೆ ಅನ್ಸುತ್ತೆ, 16 ಜನಕ್ಕೆ ಇಬ್ಬಿಬ್ರಿಗೆ ಅಂತ. ಸೊ ನೀವ್ ಇಲ್ಲೇ ಮಲ್ಕೊಳ್ಳಿ ಅಂತಂದ್ರು. ನಾನು ಓಕೆ, ನನಗೆ ಯಾರು ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ. ಓಕೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಅವ್ರ ಬೆಡ್ ಶೇರ್ ಮಾಡಿದಾಗ ಅಲ್ಲಿಂದಾನೇ ಮಾತಾಡಕ್ ಶುರು ಮಾಡ್ತೀವಿ. ನಾ ಹೇಳ್ದೆ, ಭವ್ಯ ನಾನ್ ನಿಮ್ಮನ್ನ ಹೇಟ್ ಯು ಅನ್ಕೊಂಬಂದಿದ್ದೆ, ನೀವ್ ನೋಡಿ ಇಷ್ಟ ಕೇರ್ ಮಾಡ್ತಾ ಇದೀಯ ನೀನು ಅಂತ ಅನ್ಕೊಂಡೆ. ಅಂತೇನ್ ಎಷ್ಟೋ ಒಂದ್ ಸೀಕ್ರೆಟ್ಸ್ ಗಳನ್ನ ನಾನ್ ಅವಳಿಗೆ ಹೇಳ್ಕೋಬೇಕು, ಅವ್ಳು ನನಗೆ ಹೇಳ್ಕೋಬೇಕು ಅಂದಾಗ ಒಂದ್ ಕಂಫರ್ಟ್ ಝೋನ್ ಇತ್ತು ನನ್ಗೂ ಭವ್ಯಾಗು. ಅಂಡ್ ವಿಕ್ರಮ್ ಅಂತ ಬಂದಾಗ್ಲೂ ಅಷ್ಟೇ ವಿಕ್ಕಿ ಒಂದ್ ಮಾತಂದಿದ್ರು, ನಾನು ಯಾವಾಗ್ಲೂ ಇರ್ತೀನಿ ಅಂತ ನಿನ್ಗೆ ಹೇಳಲ್ಲ, ಬಟ್ ನಿನ್ ಕೈಲಿ ಆಗ್ತಾನೆ ಇಲ್ಲ ಇಲ್ಲಿರಕ್ಕೆ, ನಾನ್ ಸಪೋರ್ಟ್ ಬೇಕಂದಾಗ ನಾನು ನಿನ್ ಪಕ್ಕದಲ್ಲಿ ಇರ್ತೀನಿ ಅಂತ ವಿಕ್ಕಿ ಹೇಳಿದ್ರು ನನ್ಗೆ. ಸೊ ಅದೊಂದು ವಿಕ್ಕಿ ಪರಿಚಯ ಹೊರಗಡೆ. ಅಂಡ್ ಧರ್ಮ ಅವರು ಕೂಡ ತುಂಬಾ ಕಂಫರ್ಟ್, ಅಂದ್ರೆ ಬೇರೆಯವ್ರ ಹತ್ರ ಎಷ್ಟು 1 hour ಟೈಮ್ ಸ್ಪೆಂಡ್ ಮಾಡಿದ್ರು ವಾಪಸ್ ಬಂದ್ ಇವ್ರಗಳ ಹತ್ರ ನಾನಾಗಿರ್ತಾ ಇದ್ದೆ. ಜಡ್ಜ್ ಮಾಡ್ತಾ ಇರ್ಲಿಲ್ಲ. ಗ್ರೂಪ್ ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಒಂದು ಡಾನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಿದ್ದೆ. ಅವ್ರಗಳ ಹತ್ರ ಹೋದಾಗ ಅವ್ರ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊತಿದ್ದೆ. ನನ್ ಪ್ರಯತ್ನ ಮಾಡ್ತಿದ್ದೆ, ಬಿಕಾಸ್ ಇಡೀ ಮನೆ ಹತ್ರ ಹೊಂದಾಣಿಕೆಯಿಂದ ಇದ್ರೆ ನಾನಲ್ಲಿ ಇರಕ್ಕಾಗದಲ್ವಾ. ಇರಕ್ಕಾಗೋದು ಅನ್ನೋದಕ್ಕಿಂತ ನನ್ನ ಪ್ರಯತ್ನ ನಾನು ಎಲ್ರು ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದೆ. ಇವ್ರಗಳ ಜೊತೆ ಒಂದು ಎಕ್ಸ್ಟ್ರಾ ಕಂಫರ್ಟ್ ಝೋನ್ ಇತ್ತು. ಚೈತ್ರ ಆಗಿರ್ಬೋದು, ಭವ್ಯ, ವಿಕ್ಕಿ, ಧರ್ಮ. ಸೊ ಇವನ್ ಧನು ಹನುಮಂತನು ನಾನೇ ಮಾತಾಡ್ಸಕ್ ಹೋಗ್ತಿದ್ದೆ. ನಾನು ಎಷ್ಟ್ ಮಾತಾಡ್ಸ್ತೀನಿ ಅಷ್ಟ್ ಮಾತಾಡ್ಸೋರು. ಗೌತಮಿ ಮಂಜಣ್ಣ ನಾನು ಎಷ್ಟ್ ಮಾತಾಡ್ಸ್ತೀನಿ ಅಷ್ಟ್ ಮಾತಾಡ್ಸೋರು. ಮೋಕ್ಷಿತಾ ಜೊತೆನೂ ಒಂದ್ ಕಂಫರ್ಟ್ ಝೋನ್ ಇತ್ತು, ಅವ್ರ ಜೊತೆನೂ ತುಂಬಾ ಮಾತಾಡ್ತಾ ಇದ್ದೆ. ಅದ್ ಬಿಟ್ಟೆ ಯಾರು ಐಶ್ವರ್ಯ ಶಿಶಿರ್, ಅವ್ರ ಹತ್ರನೂ ಅಷ್ಟೇ, ನಾನ್ ಎಷ್ಟ್ ಮಾತಾಡ್ತೀನಿ ಅಷ್ಟು, ಇಲ್ಲ ಅವ್ರ ಎಷ್ಟ್ ಮಾತಾಡ್ತಾರೆ ನಾನಷ್ಟು, ಅಷ್ಟೇ ಇತ್ತು. ಅಂಡ್ ಚೈತ್ರ ಅವ್ರಿಗೆ LKG ಕಿಡ್ ಅಂತ ಕರೀತಾರೆ ನಿಮ್ಮನ್ನ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ಮನಸ್ತಾಪಗಳು ಬರುತ್ತೆ, ಒಂದಷ್ಟು ಜಗಳನೂ ಆಗುತ್ತೆ. ಅದಾದ ನಂತರ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ನೀವೇ ಅವ್ರ ಸೇವೆಯನ್ನ ಮಾಡ್ತೀರಾ. ಅದೆಲ್ಲದನ್ನು ಮರೆತು, ಜಗಳ ಆಡಿದ್ದನ್ನೆಲ್ಲ ಮರೆತು ಅದು ಟೆಲಿಕಾಸ್ಟ್ ಆಗಿತ್ತು LKG ಕಿಡ್ ಅನ್ನೋದು. ಓಕೆ, ಒಂದ್ 2 ಸಲ ಹೇಳಿದ್ರು. ಅಂದ್ರೆ ನನ್ಗೆ ನಂದು ಸ್ವಲ್ಪ ಮಗು ಸ್ವಭಾವ ಅಂತ ಮನೇಲಿ ಎಲ್ರು ಹೇಳ್ತಿದ್ರು. ಇನ್ಫ್ಯಾಕ್ಟ್ ನಾನ್ ಜಗಳ ಆಡ್ಬೇಕಾದ್ರೆ ಯಾರು ನನ್ ಜೊತೆ ಜಗಳನೇ ಆಡ್ತಿರ್ಲಿಲ್ಲ. ನಾನ್ ಜಗಳ ಆಡ್ಬೇಕಾದ್ರೆ ಎಲ್ಲ ಸೈಲೆಂಟ್ ಆಗ್ತಾ ಇದ್ರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ನಾನ್ ನಿಮ್ ಜೊತೆ ಜಗಳ ಆಡಿದ್ದೀನಿ, ನನ್ನ ಮಾತಾಡ್ಸ್ಬಿಡಿ ಹೋಗಿ ಅಂದ್ರೆ ಮತ್ತೆ ಬಂದ್ ಮಾತಾಡ್ಸೋರು. ಹೌದಮ್ಮ ಜಗಳ ಆಡಿದ್ಯಾ ಅಂತ ಹಗ್ ಮಾಡ್ಬಿಟ್ಟು ಮಾತಾಡ್ಸೋರು. ಈ ತರ ಇರ್ತಾ ಇತ್ತು. ಚೈತನ್ ಯಾವಾಗ್ಲೂ ನಾನು ಹಂಗೆ ಮಗು ನಿನ್ಗೆ ಅಷ್ಟು ಗೊತ್ತಾಗಲ್ಲ, ಸುಮ್ನೆ ಇರು ಅಂದ್ರೆ. ಇಲ್ಲಿ ಏನೇನೋ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿರ್ತಾರೆ ಒಳಗಡೆ, ಹೈ ಲೆವೆಲ್ ಕ್ರಿಮಿನಲ್ ಪ್ಲಾನ್ಸ್ ಗಳ ತರ ಯೂಸ್ ಮಾಡ್ತಿರ್ತಾರೆ. ಪ್ರಾಬಬ್ಲಿ ಅದೆಲ್ಲ ಆಚೆ ಯೂಸ್ ಮಾಡಿದ್ರೆ ಏನ್ ಆಗ್ತಾರೋ ಗೊತ್ತಿಲ್ಲ. ಸೊ ಆಟ ಗೆಲ್ಬೇಕು ಅಂತ ಆ ಲೆವೆಲ್ ಸ್ಟ್ರಾಟಜೀಸ್ ನನಗ್ ಅಷ್ಟು ಗೊತ್ತಾಗಲ್ಲ. ಆತರ ಡ್ರಾಮ್ಯಾಟಿಕ್ ಆಗಿ ಇರಕ್ ನನ್ ಕೈಲಿ ಆಗಲ್ಲ. ಸೊ ಇವಳು ನಿನ್ ಕಿಡ್ ಅಂತ ಒಂದ್ 2-3 ಸಲ ಅಂತ ನಾನು 1 ಸಲ 2 ಸಲ 3 ಸಲ ಕೇಳಿಸ್ಕೊಂಡೆ. 4ನೇ ಸಲಕ್ಕೆ ನನಗ್ ಕೋಪ ಬಂದ್ಬಿಡ್ತು. ನಾನೇನ್ LKG ಕಿಡ್ ಅಂತ ಒಳಗ್ ಕಳ್ಸಿಲ್ಲಮ್ಮ, ನನಗೂ ನಂದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಅಂಡ್ ನಾನು ಸ್ಟ್ರಾಂಗ್ ಇದೀನಿ, ಅದಕ್ಕೆ ಕಳ್ಸಿರೋದು. ಕಿಡ್ ಅಲ್ಲ ನಾನು. ಕಿಡ್ ಆಗಿದ್ರೆ ಮನೇಲಿ ನಾನು ಚಾಕ್ಲೇಟ್ ತಿಂತ ಕೂತಿರ್ತಾ ಇದ್ದೆ ಅಂತ. ಹೌದಲ್ಲ, ಇದು ನೆನ್ಪಲ್ಲಿ ಇಟ್ಕೋತೀನಿ, ಇನ್ನ ಅವಶ್ಯಕತೆ ಇಲ್ಲ, ನಾವಿಬ್ರು ಹೋಗು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಹಿಂಗಿದ್ದೆ.
ಬಟ್ ನೆಕ್ಸ್ಟ್ ಡೇ ಅವಳು ಬಿದ್ದು ಒದ್ದಾಡ್ತಿರ್ತಾಳೆ, ನನ್ನ ಕೈಲಿ ಆಗಲ್ಲ ಅದನ್ನ ನೋಡಕ್ಕೆ. ನಾನು ಇಮಿಡಿಯೇಟ್ ಆಗಿ ಅದು ಡಾಕ್ಟರ್ ಇರ್ತಾರೆ, ಅಲ್ಲಿ ಕರ್ಕೊಂಡೋಗಿ ಅವಳು ಸೇವೆ ಮಾಡ್ಕೊಂಡಿರ್ತೀನಿ. ಅದೊಂಥರ ಹೆಂಗೇನೆ ನನ್ನ ಕೈಯಲ್ಲಿ ಆಗಲ್ಲ, ಯಾರಿಗ್ ನೋವಾದ್ರು ನನ್ನ ಕೈಲಿ ತಡ್ಕೊಳಕಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಡೇ ತ್ರಿವಿಕ್ರಮ್ ಅವರು ನಮ್ ಲೂಸಿಂಗ್ ಮೈ ಬ್ರೆತ್ ಅನ್ಸುತ್ತೆ ಅಂತ ಒಂದ್ಸಲ ಅಂದಿದ್ರು ಒಂದು ಗೇಮ್ ಅಲ್ಲಿ, ಅಲ್ಲೂ ಅಳು ಬರುತ್ತೆ. ಆಮೇಲೆ ಶಿಶಿರ್ಗ್ ಒಂದ್ಸಲ ಇಲ್ಲಿ ಏಟ್ ಆಗುತ್ತೆ, ಅವ್ರಿಗೂ ಅಳು ಬರುತ್ತೆ. ಆಮೇಲೆ ಧರ್ಮಂಗ್ ಒಂದ್ಸಲ ಈ ಗಡಿಯಾರ ಟಾಸ್ಕ್ ಅಲ್ಲಿ ಏಟ್ ಆಗುತ್ತೆ, ಅವ್ರು ಅಳು. ನಂಗೆ ಯಾರಿಗೆ ನೋವಾದ್ರು ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಐಶ್ವರ್ಯ ಪೇರೆಂಟ್ಸ್ ನೆನ್ಸ್ಕೊಂಡ್ ಹತ್ರನು ನಂಗೆಲ್ಲೋ ಒಂದ್ ಕಡೆ ಪಾಪ ಅಲ್ಲ ಅಂತ ಅವಳನ್ನ ನೋಡಿನೂ ನಂಗೆ ಅಳು ಬರೋದು. ಸೊ ನನ್ ಕ್ಯಾರೆಕ್ಟರ್ ಹಂಗೆ ಅಳ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಹೋಗಿದ್ದೆ. ಬಟ್ ನಾನು ಯಾರಿಗೂ ನೋವು ಮಾಡಕ್ ಇಷ್ಟ ಪಡಲ್ಲ. ನಾನ್ ಮಾಡಿಲ್ಲ ಅಂದ್ರೆ ಅವ್ರು ಏನಾದ್ರು ಒಂದ್ ನೋವನ್ನ ಅನುಭವಿಸ್ತಿದಾರೆ ಅಂದ್ರೂ ನನಗ್ ತಡ್ಕೊಳಕ್ ಆಗಲ್ಲ. ಸೊ ಹಂಗೆ. ಸೊ ಚೈತ್ರಂಗ್ ಅಲ್ಲಿ ನೋವಾಗ್ತಿತ್ತು ಅಂಡ್ ಇಷ್ಟ ದಿನ ಅವಳು ನನ್ನನ್ನು ಕೇರ್ ಮಾಡಿದಾಳೆ ಅಂತ ಅಂದ್ಬಿಟ್ಟು ನಾನು ಆ ಒಂದ್ ಜಗಳ ಏನಿತ್ತು ಅದನ್ನ ಮರ್ತ್ಬಿಟ್ಟೆ. ಏನಿನ್ನು ಒಂದ್ 8-10 hours ಆಗಿರ್ಲಿಲ್ಲ ಅನ್ಸುತ್ತೆ ನಾವ್ ಜಗಳ ಆಡಿ. ಅದನ್ನ ಮರ್ತು ನಾನು ಅವಳನ್ನ ನೋಡ್ಕೊಂಡೆ. ನನ್ ಕ್ಯಾರೆಕ್ಟರ್ ಹಂಗೆ ಬೇಸಿಕ್. ಮೋಕ್ಷಿತ್ ಅವರಾಗಿರ್ಬೋದು, ಗೌತಮಿ ಅವರಾಗಿರ್ಬೋದು, ಅಥವಾ ಉಗ್ರಂ ಮಂಜು ಅವರಾಗಿರ್ಬೋದು, ಒಂದೇ ಟೀಮಲ್ಲಿ ಇರ್ತಾರೆ, ಅಣ್ಣ ಅಣ್ಣ ಅಂತ ಓಡಾಡ್ಕೊಂಡು. ಒಂದು ವಿಚಾರಕ್ಕೆ ಮೋಕ್ಷಿತ ಹಾಗೇನೆ ಉಗ್ರಂ ಮಂಜು ಅವರ ವಿರುದ್ಧ ವಾಗ್ವಾದ ಎಲ್ಲ ಆಗುತ್ತೆ. ಸೊ ಆ ಒಂದು ಕ್ಷಣ ನೀವು ನೋಡಿದಾಗ ಏನಪ್ಪ ಇವ್ರು ಇಷ್ಟ ಚೆನ್ನಾಗಿದ್ರು ಇಷ್ಟೊತ್ತು ಸಡನ್ ಆಗಿ ಈ ತರ ಆಯ್ತಲ್ಲ ಅಂತಂದಾಗ ಹೆಂಗ್ ಅನ್ಸುತ್ತೆ? ಇಲ್ಲ, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ವಿಷಯಗಳನ್ನ. ಅದೊಂದು ಇರ್ಬೋದು, ಅದೇ ಫ್ಲಶ್ ಔಟ್ ಆಗ್ಬಿಡ್ತೀರಾ ಅನ್ನೋದಿರ್ಬೋದು. ರೋಸ್ ಕೊಡ್ಬೇಕಾದ್ರೆ ಮಂಜುಣ್ಣ ಗೌತಮಿಗೆ, ಗೌತಮಿ ಮಂಜು ಕೊಡ್ತಾರೆ, ಮೋಕ್ಷಿತಾಗ ಯಾರು ಕೊಡಲ್ಲ. ನಂಗೆಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಬಟ್ ಅದನ್ನ ಹೋಗಿ ಅವ್ರ ಹತ್ರ ಹೇಳಲ್ಲ. ಮೋಕ್ಷಿತ ನಿಮ್ಗೆ ಅಟ್ಲೀಸ್ಟ್ ನೀವು 3 ಜನ ಕೋಆರ್ಡಿನೇಟ್ ಮಾಡ್ಕೊಂಡಾದ್ರು ನೀವು ಇವ್ರಿಗೆ ಅಂತ ಕೊಡ್ಕೋಬಹುದಾಗಿತ್ತಲ್ಲ ಅಂತಂದಾಗ, ಇಲ್ಲ ನನಗ್ ನಾನೇ ರೋಸ್ ಕೊಟ್ಕೋಬೇಕಾಗಿತ್ತು, ಇಲ್ಲಿ ಯಾರು ನನಗ್ ಫ್ರೆಂಡ್ಸ್ ಇಲ್ಲ, ನನಗ್ ನಾನೇ ಫ್ರೆಂಡ್ ಅಂತ ಕೊಟ್ಕೋಬೇಕಾಗಿತ್ತು ಅಂತಾನು ಹೇಳ್ತಾರೆ. ಸೊ ಅವಾಗಾದ್ರು ರೋಸ್ ನನ್ನ ಹತ್ರನೇ ಇರ್ತಿತ್ತು ಅಂತ. ಅವ್ರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇತ್ತು ನಾನ್ ಬರೋ ಒಂದು ಟೈಮ್ ನಲ್ಲಿ. ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ. ಅಂಡ್ ಮೋಕ್ಷಿತ ಧನರಾಜ್ ಅವ್ರೊಟ್ಟಿಗೆ ಜಗಳ ಆದಾಗ ಇವರು ಮಂಜಣ್ಣ ಗೌತಮಿ ಹೋಗ್ಬಿಟ್ಟು ಧನರಾಜ್ ಅವ್ರಿಗೆ ಪ್ಯಾಂಪರ್ ಮಾಡ್ತಿರ್ತಾರೆ. ಬಟ್ ಗೌತಮಿ ಮೋಕ್ಷಿತಾ ಸಪೋರ್ಟಿವ್ ಆಗಿ ಅವ್ರು ಇರಲ್ಲ. ಅದನ್ನು ನಾನು ಅಬ್ಸರ್ವ್ ನೋಡ್ತಾ ಇದ್ದೆ. ಬಟ್ ಹೋಗಿ ಹೇಳೋದ್ರಿಂದ ಏನು ಚೇಂಜಸ್ ಆಗಲ್ಲ. ಅಂದ್ರೆ ಹೇಳಿ ಅವ್ರ ಅಫೆಂಡ್ ಆದ್ರೆ ನೀನ್ ನನ್ ಫ್ರೆಂಡ್ಸ್ ಬಗ್ಗೆನೆ ಮಾತಾಡ್ತೀಯಾ ಅಂತ ಅನ್ಕೊಂಡ್ರೆ ಅಂತ ನಾನು ಸುಮ್ನೆ ಆಗ್ತಿದ್ದೆ. ಬಟ್ ಕೆಲವೊಮ್ಮೆ ನನ್ ವಿಚಾರ ಅಂತ ಬಂದಾಗ ಮೋಕ್ಷಿ ಅವ್ರು ನಿನ್ ಫ್ರೆಂಡ್ಸೇ ಇರ್ಬೋದು, ಅವ್ರು ಮಾಡಿದಂಗೆ ಇಷ್ಟ ಆಗ್ಲಿಲ್ಲ, ನನ್ಗೇನೋ ಒಂಥರ ವಾಂಟೆಡ್ಲಿ ಅವ್ರು ನನ್ನ ಟಾರ್ಗೆಟ್ ಮಾಡ್ತಾರೆ, ಅದ್ ನಂಗೆ ಇಷ್ಟ ಆಗ್ತಿಲ್ಲ ಅಂತಾನೆ ಹೋಗಿ ಹೇಳ್ತಾ ಇದ್ದೆ. ಬಟ್ ವೆನ್ ಇಟ್ ಕಮ್ಸ್ ಟು ಹರ್ ಅಂತ ಬಂದಾಗ ಮೇ ಬಿ ಅವ್ರ ಜೊತೆ ಕಂಫರ್ಟ್ ಝೋನ್ ಇರುತ್ತೆ, ನಾನು ಯಾಕೆ ಪಾಯಿಂಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರ್ಲಿಲ್ಲ. ಸೊ ಅವ್ರಗಳ ಮಧ್ಯೆನೆ ಬರ್ತಾ ಇದೆ ಭಿನ್ನಾಭಿಪ್ರಾಯಗಳು. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗಿರುವಂತಹ ವ್ಯಕ್ತಿ ಯಾರು, ಕಷ್ಟ ಆಗಿರುವಂತಹ ವ್ಯಕ್ತಿ ಯಾರು? ಇಷ್ಟ ಆಗಿದ್ ವ್ಯಕ್ತಿ ಧರ್ಮನೇ. ಕಷ್ಟ ಆಗಿದ್ ವ್ಯಕ್ತಿ ಅಂತ ಯಾರಿಲ್ಲ. ಅವ್ರು ನನ್ನ ಟಾರ್ಗೆಟ್ ಪ್ರಾಬ್ಲಿ ಧನ್ರಾಜ್. ಐ ಡೋಂಟ್ ನೋ ವೈ. ಪ್ರತಿ ಸಲ ಯಾರು ಆಚೆ ಹೋಗ್ಬೇಕು, ಅನುಷಾ ಅವ್ರ ಆಚೆ ಹೋಗ್ಬೇಕು. ಯಾರನ್ನ ನಾಮಿನೇಟ್ ಮಾಡ್ಬೇಕು, ಅನುಷಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಯಾರ್ ಕ್ಯಾಪ್ಟನ್ಸಿಲಿ ಇರ್ಬಾರ್ದು, ಅನುಷಾ ಅವ್ರ ಕ್ಯಾಪ್ಟನ್ಸಿ. ಅದಲ್ಲೂ ಒಂದ್ ರೀಸನ್ ಕೊಡ್ತಾರೆ ಯಾಕೆ ಕ್ಯಾಪ್ಟನ್ಸಿಲಿ ಇರ್ಬಾರ್ದು. ಅವ್ರು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಲಿಲ್ಲ, ಅದಕ್ಕೆ ನಾನು ಅವ್ರನ್ನ ಕ್ಯಾಪ್ಟನ್ಸಿಂದ ರಿಮೂವ್ ಮಾಡ್ತಿದ್ದೀನಿ. ಅದೊಂದು ರೀಸನ್. ಅದು ನಾನು ಎಲ್ಲಾ ಕೆಲ್ಸಗಳನ್ನೂ ಮಾಡ್ತೀನಿ. ನಾನು ನಿಮ್ಗೆ ಕ್ವಶನ್ ಮಾಡಿದೆ ಅಷ್ಟೇ, ಯಾರ್ ಕ್ಲೀನ್ ಮಾಡ್ತಾರೆ ಡೈನಿಂಗ್ ಟೇಬಲ್, ನಾನ್ ಮಾಡ್ಬೇಕಾ ಅಥವಾ ಅವ್ರು ಮಾಡ್ತಾರ ಅಂತ ಕೇಳಿದನ ನೀವು ಅದನ್ನೇ ಒಂದ್ ರೀಸನ್ ಕೊಡ್ತಿದ್ರ. ಅದು ಎಲ್ಲ ಸಿಲ್ಲಿ ರೀಸನ್ಸ್. ಅವ್ರು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿರು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಹೋಗಿ ಹೇಳ್ತಿದ್ದೆ, ಧನ್ರಾಜ್ ನನ್ ಮೈಂಡಲ್ಲೂ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಅವ್ರು ಮಾಡೋ ಮಿಸ್ಟೇಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಬಟ್ ಬಂದು ಅನುಷಾ ಅಂತ ತಗೋತಾರೆ. ಯಾಕೆ ನಾನ್ ಈಸಿ ಆಗಿ ಕಾಣಿಸ್ತಿದ್ದೀನಿ ಅವ್ರಿಗೆ ಅಂತ ಅನಿಸ್ತಿತ್ತು. ಪ್ರಾಬಬ್ಲಿ ನನ್ಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ ಅವ್ರು ಕೊಡ್ತಾ ಇದ್ದಂತ ರೀಸನ್ಸ್ ಅವರೇ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅನುಷಾ ಅವ್ರು ಸಿಕ್ಕಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಅಂತ? ನಮ್ಮನೆ ಮಗಳು, ನೇರ ನುಡಿ ವ್ಯಕ್ತಿತ್ವ, ಒಳ್ಳೆ ಮನ್ಸಿರೋ ಹುಡುಗಿ. ಇಷ್ಟ ಚಂದ ಗೊತ್ತಾ, ನೀನ್ ಅಂದ ಚಂದಾಗ ಫ್ಯಾನ್ ಆಗ್ಲಿಲ್ಲ, ನಿನ್ನ ಗುಣಕ್ಕೆ ನಿನ್ನ ವ್ಯಕ್ತಿತ್ವಕ್ಕೆ ನಾನ್ ನಿನ್ ಫ್ಯಾನ್ ಆದೆ. ಎಷ್ಟೋ ಜನ VIPs ನನ್ ವಾಟ್ಸ್ಆಪ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಐ ಬಿಕಮ್ ಫ್ಯಾನ್ ಫಾರ್ ಯುವರ್ ಪರ್ಸನಾಲಿಟಿ. ಇದೆಲ್ಲ ನೋಡಿದಾಗ ಐ ಫೀಲ್ ರಿಯಲಿ ಹ್ಯಾಪಿ. ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ತರ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿ ಹೆಸರನ್ನ ಹೇಳ್ತೀನಿ, ಅವರಲ್ಲಿ ಇಷ್ಟ ಆಗೋದೇನು, ಇಷ್ಟ ಆಗದಿರೋದೇನು. ಫಸ್ಟ್ ನಿಮ್ಮ ಇಷ್ಟ ಆಗುವಂತ ವ್ಯಕ್ತಿಯಿಂದಾನೇ ತಗೊಂತಾ ಇದೀನಿ. ಧರ್ಮ ಅವರು. ಆ ಒಂದು ಒಳ್ಳೆ ವ್ಯಕ್ತಿತ್ವನೇ ನಂಗೆ ಇಷ್ಟ. ಧರ್ಮ ಅವರ ವ್ಯಕ್ತಿತ್ವನೇ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಅಂತ ಏನಿಲ್ಲ. ಅವರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಇನ್ವಾಲ್ವ್ ಆಗಿ ಮನೇಲಿ ಇದ್ರೆ ಕಪ್ಗೆಲ್ಲ ಎಲ್ಲ ಚಾನ್ಸಸ್ ಗಳಿದೆ, ಅದಕ್ಕೆ ಎಫರ್ಟ್ ಹಾಕ್ಬೇಕು ಅವರು. ತ್ರಿವಿಕ್ರಮ್ ಮೆಂಟಲಿ ಅಂಡ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇಷ್ಟ ಆಗದೆ ಇರೋದು ಅಂತಂದ್ರೆ ಪ್ರಾಬಬ್ಲಿ ನನ್ನವರು ಅಂತ ಬಂದಾಗ ಸಪೋರ್ಟಿವ್ ಆಗಿ ನಿಂತ್ಕೊಂತಿರ್ಲಿಲ್ಲ. ಬಟ್ ಒಂದ್ಸಲ ಸೇಫ್ ಮಾಡಿದ್ದಾರೆ, ನನ್ನನ್ನ ನಾಮಿನೇಷನ್ಸ್ ಇಂದ ಸೇಫ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಟೈಮಲ್ಲಿ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾ ಇರ್ಲಿಲ್ಲ. ಶಿಶಿರ್ ಅವ್ರಿಗೂ ಲೈಕ್ ಒಳ್ಳೆ ಕ್ವಾಲಿಟೀಸ್ ಇದೆ. ಯಾರಿಗೂ ಹರ್ಟ್ ಮಾಡಲ್ಲ, ಎಲ್ಲಾರ ಜೊತೆ ಒಳ್ಳೆಯವರಾಗೆ ಇರ್ತಾರೆ. ಇಷ್ಟ ಆಗದೆ ಇರೋ ಕ್ವಾಲಿಟಿ ಅಂತಂದ್ರೆ, ನಾನು ಅವ್ರ ಕ್ಯಾಪ್ಟನ್ ಆದಾಗ ನಂಗೆ ತುಂಬಾ ಖುಷಿ ಪಟ್ಟಿರ್ತೀನಿ, ನರ್ಕದಿಂದ ಅವ್ರ ಕ್ಯಾಪ್ಟನ್ ಆಗಿ ಹೋಗ್ತಾರೆ ಅಂತ. ಅವ್ರ ಕ್ಯಾಪ್ಟನ್ ಆಗಿದ್ದು ಮೊದಲನೇ ದಿನಾನೇ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ಅದು ಅನುಷಾ ಆಗಿರುತ್ತೆ.
ಅದ್ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಹೊರಗಡೆದು ಒಳಗಡೆದು ಕನ್ಫ್ಯೂಷನ್ಸ್ ಇದೆ. ನಾನು ಯಾವತ್ತೂ ಆ ಕನ್ಫ್ಯೂಷನ್ಸ್ ನ ಇಟ್ಕೊಂಡು ನನ್ ಕನ್ಫ್ಯೂಷನ್ಸೇ ಇರಲ್ಲ ಲೈಫಲ್ಲಿ. ಕ್ಲಾರಿಟಿ ನಾನು ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ತೀನಿ. ತಪ್ಪು ನಿರ್ಧಾರ ತಗೊಂಡ್ರು ಅದನ್ನ ಕರೆಕ್ಟ್ ಅದನ್ನೇ ನಾನು ಫಾಲೋ ಅಪ್ ಮಾಡ್ತೀನಿ. ಇಲ್ಲ ಸರಿ ಇದ್ರೆ ಅದನ್ನೇ ಸ್ಟಿಕ್ ಆನ್ ಆಗ್ತೀನಿ. ಆ ತರ ಹುಡುಗಿ ನಾನು. ಕನ್ಫ್ಯೂಷನ್ಸ್ ಇದೆ ಅಂತಂದಾಗ ನಂಗೆ ಅದು ಬೇಜಾರಾಗುತ್ತೆ. ಅದೊಂದೇ ವಿಚಾರ ಅವರಲ್ಲಿ ಬೇಜಾರಾಗಿದೆ, ಬೇರೆ ಏನಿಲ್ಲ. ಮೋಕ್ಷಿತಾ ಮೋಕ್ಷಿತಾ ಲೈಕ್ ಇನ್ ಅಂಡ್ ಔಟ್ ಶಿ ಇಸ್ ವೆರಿ ಪ್ಯೂರ್ ಸೋಲ್. ಇಷ್ಟ ಆಗದೆ ಇರೋದಂತ ಏನಿಲ್ಲ. ಶಿ ಇಸ್ ಡೀಸೆಂಟ್. ಎಲ್ಲೋ ಒಂದ್ ಕಡೆ ಇಷ್ಟ ಆಗದೆ ಇರೋದು ಅಂತ ಹೇಳಕ್ ಆಗಲ್ಲ. ಅವರು ಅಗ್ರೆಷನ್ ಬದಲು ಅದೇ ಅವ್ರ ಮೋಕ್ಷಿತಾ ಏನ್ ನೇಚರ್ ಇದೆ ಹೊರಗಡೆ, ಅಥವಾ ನಾವು ಆ ಸೀರಿಯಲ್ ಅಲ್ಲಿ ಏನ್ ನೋಡಿದ್ವಿ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ನೋಡಿದೆ ಅದನ್ನೇ ಕ್ಯಾರಿ ಮಾಡಿದ್ರೆ ಬಹುಶಃ ಅವ್ರಿಗೆ ತುಂಬಾ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಜನಕ್ಕಿರುತ್ತೆ. ಅಂಡ್ ಉಗ್ರ ಮಂಜು ಇಷ್ಟ ಆಗೋದು ಅವರು ಬಾಂಧವ್ಯಗಳಿಗೆ ಬೆಲೆ ಕೊಡ್ತಾರೆ. ಹಾರ್ಟ್ಲಿ ಈಸ್ ವೆರಿ ಗುಡ್. ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿನೇ. ಇಷ್ಟ ಆಗದೆ ಇರೋದು ಅಂತ ಏನು ಅವರಲ್ಲೂ ಇಲ್ಲ. ಜಸ್ಟ್ ಟಾಸ್ಕ್ ಅಂತ ಬಂದಾಗ ಅವ್ರ ಫೇವರಿಸಮ್ ಯಾರು ಇರ್ತಾರೆ, ಅವ್ರಿಗೆ ಯಾರು ಬೇಕು ಅವ್ರನ್ನ ಗೆಲ್ಸಕ್ಕೆ ಅಂತ ಟ್ರೈ ಮಾಡ್ತಾರೆ. ಬೇರೆಯವ್ರನ್ನ ಅನ್ನೆಸೆಸರಿ ಟಾರ್ಗೆಟ್ ಮಾಡ್ತಾರೆ. ಅದೊಂದು ಇಷ್ಟ ಆಗ್ತಿರ್ಲಿಲ್ಲ. ಗೌತಮಿ ಅವರಲ್ಲೂ ನನ್ಗೆ ಇಷ್ಟ ಆಗಿದ್ ಗುಣಗಳಂತಂದ್ರೆ ಅವರು ಆರಾಮಾಗಿ ಒಂದು ಪಾಸಿಟಿವ್ ಆಗಿ ಸ್ಮೈಲ್ ಮಾಡ್ಕೊಂಡು, ಪಾಸಿಟಿವ್ ಅಂತ ಏನ್ ಹೇಳ್ತಾರೆ ಅದೇ ತರ ಇರ್ತಾರೆ. ಕಂಪೋಸ್ಡ್ ಆಗಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಅಂತ ಬಂದಾಗ ನನ್ನ ವಿಷಯ ವೈಯಕ್ತಿಕವಾಗಿ ದೇವನಿಂದನೂ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ಅನುಷಾ 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 ಅನ್ನೋ ತರನೇ ಇರ್ತಿತ್ತು. ಇನ್ಫ್ಯಾಕ್ಟ್ ವಿಕ್ಕಿ ಸೇಫ್ ಮಾಡ್ತೀನಿ ಅಂತ ಅಂದಾಗ್ಲೂ ಅವ್ರ ಮೈಂಡ್ ಅಲ್ಲಿ ಅನುಷಾ ಅನ್ನೋದು ಬಂದಿರ್ಲಿಲ್ಲ. ಸೊ ಐ ಡೋಂಟ್ ನೋ ಯಾಕೆ ನನ್ನನ್ನ ಮಾತ್ರ ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ರು ಅನ್ನೋದೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಒಂದ್ ಕಡೆ ಅವ್ರು ನೀವು ಟಫ್ ಕಂಟೆಸ್ಟೆಂಟ್ ಅನ್ಸಿರ್ಬೇಕು ಅನ್ಸುತ್ತೆ. ಹಂಗೆ ಅನ್ಕೊಂತೀನಿ ನಾನು. ಎಲ್ಲಾರು ಸೇರಿ ಟಾರ್ಗೆಟ್ ಮಾಡಿ ಆಚೆ ಕಳಿಸ್ತಾರೆ ಅಂತಂದಾಗ ಅವ್ರಿಗೆ ನನ್ ಕಾಂಪಿಟೇಷನ್ ಅಂತಾನೆ ತಾನೇ ಅರ್ಥ. ಅದ್ ನಾನು ಹಾಗೆ ಅನ್ಕೊಂಡಿದ್ದು. ಧನ್ರಾಜ್ ಅವರು ಅಷ್ಟೇ. ಇಷ್ಟ ಆಗೋ ಗುಣಗಳು ತುಂಬಾ ಟ್ಯಾಲೆಂಟ್ ಇದೆ ಅವರಿಗೆ. ಒಳಗಡೆ ನಿಜವಾಗ್ಲೂ ಎಲ್ಲಾರ್ದು ಇಮಿಟೇಟ್ ಮಾಡೋದಿರ್ಬೋದು, ಅವ್ರದೇ ಓನ್ ಆಗಿ ಕ್ರಿಯೇಟ್ ಮಾಡೋದು ಎಲ್ಲ ಟ್ಯಾಲೆಂಟ್ ಇದೆ. ಇಷ್ಟ ಆಗದಿರೋದು ಸೇಮ್, ಅವರು ಯಾವಾಗ್ಲೂ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ರು ಅಷ್ಟೇ. ಹನುಮಂತಲ್ಲಿ ಇಷ್ಟ ಆಗುವಂತ ಗುಣಗಳು ಎಲ್ಲಾನು ಲೈಕ್ ಇಷ್ಟ ಆಗದೆ ಇರೋದು ಏನಿಲ್ಲ. ಈಸ್ ಗುಡ್ ಇನ್ ಇಸ್ ಓನ್ ವೇ. ಅವ್ರದೇ ಆದ ರೀತಿನಲ್ಲಿ ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇದಾರೆ. ಮಾನ್ಸ ಅವಳು ಒಂಥರ ಮುದ್ದು ಹುಡುಗಿ. ಇಷ್ಟ ಆಗದೆ ಇರೋದು ಅಂತಂದ್ರೆ ನನ್ನ ಹತ್ರ ಸುಮ್ನೆ ಜಗಳಕ್ ಬರೋದು, ಆಮೇಲೆ 5 ನಿಮಿಷಕ್ಕೆ ಬಂದ್ ಮಾತಾಡ್ಸೋದು. ನಾನ್ ಮಾನ್ಸ 10 ನಿಮಿಷದಿಂದ ನನ್ನ ಜೊತೆ ಜಗಳ ಆಡ್ತಿದ್ದೆ. ಬಿಡು ಹೋಗ್ಲಿ ಅಂತ ತಪ್ಕೊಂಡ್ಬಿಡೋಳು. ಹುಡುಗರ್ ತರ ಆಡೋಳು. ಲಿಟ್ರಲಿ ಹಗ್ ಮಾಡಕ್ ಬರೋದು, ಕಿಸ್ ಮಾಡಕ್ ಬರೋದು. ನಾನೇ ನೀನ್ ಹುಡ್ಗನ ಹುಡ್ಗಿನ ಯಾಕೆ ಹಿಂಗ್ ಆಡ್ತಿದ್ಯಾ ಹೋಗು ಅಂತ ಇದ್ದೆ. ಬಟ್ ಶಿ ಇಸ್ ಕ್ಯೂಟ್, ಮುದ್ದು ಅವಳು. ಯಮುನಾ ಮೇಡಮ್ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಒಂದು ಪಿಕಾಕ್ ತರ ಇರ್ತಾ ಇದ್ರು. ಪಿಕಾಕ್ ತರ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇಷ್ಟ ಆಗದಿರೋದು ಏನಿಲ್ಲ ಅವ್ರ ಹತ್ರ. ಪಾಪ ಅವ್ರು ನೋಡಿದ್ದೆ ಒಂದ್ ವಾರದಲ್ಲಿ ನಂಗೆಲ್ಲ ಇಷ್ಟನೇ ಆಯ್ತು ಅವ್ರ ಕ್ವಾಲಿಟೀಸ್. ಐಶ್ವರ್ಯಲ್ಲಿ ಇಷ್ಟ ಆಗೋ ಗುಣಗಳು ಲೈಕ್ ಏನೇ ಆದ್ರೂ ಕ್ಲಾರಿಟಿ ತಗೊಂತಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋದಿರ್ಬೋದು, ಒಂದ್ ಕಡೆಯಿಂದ ಗುಡ್ ನೈಟ್ ಹೇಳ್ಕೊಂಡ್ ಬರೋದು. ಅವ್ರು ಯಾರಿಗಾರು ಹರ್ಟ್ ಮಾಡಿದ್ರೆ, ಅವ್ರು ಯಾರು ಇವ್ರಿಗೆ ಹರ್ಟ್ ಮಾಡಿದ್ರೆ ಅವ್ರು ಕ್ಲಾರಿಟಿ ತಗೋತಾರೆ. ಇಷ್ಟ ಆಗದೆ ಇರೋದು ಅಂತ ಏನಿಲ್ಲ ಹುಡುಗಿನಲ್ಲಿ. ಬಟ್ ಅವರು ಒಂದ್ಸಲ ನನಗೆ ಡಿಪ್ಲೊಮ್ಯಾಟಿಕ್ ಅಂತಾರೆ, ಫೇಕ್ ಅಂತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಾನೇನು ಅವ್ರ ಹೆಸರು ತಗೊಂಡ್ಲಂಗೇನು ಅನ್ಸ್ಲಿಲ್ಲ. ಅಂದ್ರೆ ನನ್ಗೆ ಅವಳ ಮೇಲೆ ಕೋಪ ಬರ್ತಾ ಇರ್ಲಿಲ್ಲ. ಏನೋ ಗೊತ್ತಿಲ್ಲ, ಅವಳು ಏನೇ ಮಾಡಿದ್ರು ನಂಗೆ ಕೋಪ ಬರ್ತಾ ಇರ್ಲಿಲ್ಲ. ಭವ್ಯಲು ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಶಿ ಇಸ್ ಗುಡ್. ಬಟ್ ಆಟ ಅಂತ ಬಂದಾಗ ಬಂದ್ಬಿಟ್ಟು ನಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನನ್ ವಾಟರ್ನೇ ಚೆಲ್ಬಿಟ್ರು. ಬಂದ್ ಹಿಂಗ್ ಹೋಲ್ಡ್ ಮಾಡಿದ್ರು. ನಾನು ತಿರ್ಗಸ್ ಹಿಂಗ್ ಹೊಡಿಬೋದಾಗಿತ್ತು. ಹಿಂಗ್ ಬಂದ್ ಹಿಂಗ್ ಹೋಲ್ಡ್ ಮಾಡಿದಾಗ ನೋವಾಗುತ್ತೆ ಪಾಪ ಅಂತ ಸುಮ್ನೆ ಆಗ್ಬಿಟ್ಟೆ. ಕೇಳ್ದಾಗ ಆಟ ಅನು ಅಂತಂದ್ರು. ಬಟ್ ದಟ್ಸ್ ಗುಡ್. ಅದು ಏನ್ ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಶಿ ಇಸ್ ಗುಡ್ ಇನ್ ದರ್ ಓನ್ ವೇ. ಜಗದೀಶ್ ಅವರಲ್ಲಿ ಇಷ್ಟ ಆಗೋದೇನಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಸ್ ಗಳನ್ನ ಕೊಡ್ತಾರೆ. ಎಂಜಾಯ್ ಮಾಡ್ಕೊಂಡು ಜಾವಿಯಲ್ ಆಗಿರ್ತಾರೆ ಎಲ್ಲಾರ ಹತ್ರ. ಅವ್ರದೇ ಆದ ಒಂದ್ ರೀತಿನಲ್ಲಿ ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಇಷ್ಟ ಆಗದೆ ಇರೋಂಥದ್ದು ಏನಿಲ್ಲ. ಅವ್ರ ಕ್ವಾಲಿಟೀಸ್ ಹೇಳ್ಬೇಕಂತಂದಾಗ ಅನ್ನೆಸೆಸರಿ ಕೆಲವೊಮ್ಮೆ ಜಗಳಗಳು ಅದೇನ್ ಬೇಕಾಗಿರ್ತಿರ್ಲಿಲ್ಲ. ಅದ್ ಬಿಟ್ರೆ ಈಸ್ ಗುಡ್. ಹಂಸ ಅವರು ತುಂಬಾ ಸ್ಟ್ರಾಂಗ್ ಇದಾರೆ. ಅವ್ರಿಗಿನ್ನೂ ಅವಕಾಶಗಳು ಬೇಕಾಗಿತ್ತು. ಅವ್ರನ್ನ ಪ್ರೂವ್ ಮಾಡ್ಕೊಳಕ್. ಪ್ರಾಬಬ್ಲಿ ಇನ್ನೊಂದ್ ಸ್ವಲ್ಪ ದಿನ ಇದ್ದೀರ ಅವ್ರನ್ನ ಪ್ರೂವ್ ಮಾಡ್ಕೊಂಡಿರೋರು ಅಷ್ಟೇ. ಅವರು ಕ್ಯಾಪ್ಟನ್ ಆದ್ರಲ್ವಾ, ಅವಾಗ ತುಂಬಾ ಚೆನ್ನಾಗಿತ್ತು. ಇವ್ರು ಜಗದೀಶ್ ಅವ್ರ ಜೊತೆಗೆ ಅಂದ್ರೆ ಸಾಂಗ್ ಮಾಡ್ಕೊಂಡು ಒಂಥರ ಅವ್ರು ಜಾಬ್ ಎಲ್ಲ ಕಾಮಿಕ್ ಆಗಿದ್ರು. ಜಗದೀಶ್ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು. ಜಗದೀಶ್ ಸರ್ ಆಚೆ ಹೋದ್ಮೇಲೆ ಸ್ವಲ್ಪ ಅವ್ರಿಗೆ ಅವಕಾಶಗಳು ಕಡಿಮೆ ಆಯ್ತು. ರಂಜಿತ್ ಪಾಪ ತುಂಬಾ ಕನ್ಸ್ಗಳನ್ನ ಹೊತ್ಕೊಂಡ್ ಬಂದಿದ್ರು. ಅವ್ರಿಗೂ ಇನ್ನೂ ಸ್ವಲ್ಪ ದಿನಗಳು ಇದ್ದಿದ್ರೆ ಪ್ರೂವ್ ಮಾಡ್ಕೊಂತ ಇದ್ರೇನೋ. ನಮ್ಮ ಗೋಲ್ಡ್ ಸುರೇಶ್ ಅವರು
ಸುರೇಶ್ ಅಣ್ಣ ಸ್ಟಾರ್ಟಿಂಗ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಟು ಬಿ ಹಾನೆಸ್ಟ್. ಯಾಕೆ ಇವ್ರು ಹಿಂಗ್ ಆಡ್ತಾರೆ ಅಂತ ಅನ್ಸಿತ್ತು. ಬಟ್ ಜೋಡಿ ಟಾಸ್ಕ್ ಅಂತ ಬಂದಾಗ ಅವ್ರನ್ನ ಅರ್ಥ ಮಾಡ್ಕೊಂಡೆ. ಓಕೆ, ಈಸ್ ಗುಡ್. ಅಪ್ಪ ಅವ್ರ ಕಣ್ಣು ಹಿಂಗ್ ನೋಡ್ತಾ ಇರೋದು ಆ ವಿಲನಿಶ್ ಆಗಿರುತ್ತೆ, ಏನೋ ಸ್ಕೆಚ್ ಆಗ್ತಿದ್ದಾರೆ ಅನ್ಸುತ್ತೆ, ಬಟ್ ಒಳಗಡೆ ಏನು ಇರಲ್ಲ, ಸುಮ್ನೆ ಕೂತಿರ್ತಾರೆ ಅಂತ ಆಮೇಲೆ ಗೊತ್ತಾಯ್ತು. ಅಂಡ್ ಈಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವಂತಹ ರಜತ್ ಹಾಗೆ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಬಿಕಾಸ್ ಯಾಕಂತಂದ್ರೆ ಅವರು ನೀವು ಎಲಿಮಿನೇಟ್ ಆಗ್ತೀರಾ, ಅವರು ಎಂಟ್ರಿ ಆಗ್ತಾರೆ. ಸೊ ಆ ವಾರ ಎಂಟ್ರಿ ಆಗೋದಕ್ಕಿಂತ ಮೊದ್ಲೇನೆ ಸ್ವಲ್ಪ ಹವಾ ಎಪ್ಸೋ ತರ ಮಾತಾಡ್ತಾರೆ. ರಜತ್ ಅವರು ಅರ್ಧ ಪುಕ್ಲು ಅರ್ಧ ತಿಕ್ಲು ಅಂತ ಹೇಳ್ತಾರೆ. ಹಾಗೇನೆ ಶೋಭಾ ಶೆಟ್ಟಿ ಅವ್ರು ನಾನು ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ ಮುಖವಾಡಗಳನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಗೌತಮಿ ಅವರ ಅವರ ಮತ್ತೆ ಶೋಭಾ ಶೆಟ್ಟಿ ಅವರ ಮಧ್ಯೆ ವಾಗ್ವಾದ ನಡೆಯುತ್ತೆ ಮುಖವಾಡದ ವಿಚಾರಕ್ಕೆ, ಆ ತೆಂಗಿನಕಾಯಿ ಈಡ್ಗಾಯಿ ಹೊಡಿಯೋ ತರ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಮೇ ಬಿ ಏನಾಗ್ತಿದೆ ಅಂದ್ರೆ ಪಾಪ ಒಳಗಡೆ ಇರೋರ್ಗೆ ಏನೂ ಗೊತ್ತಿಲ್ಲ, ಆಚೆ ಏನ್ ನಡೀತಿದೆ, ಅವ್ರ ವ್ಯಕ್ತಿತ್ವ ಯಾವ ತರ ಪೋರ್ಟ್ರೆ ಆಗ್ತಿದೆ ಅಂತ. ಇನ್ಫ್ಯಾಕ್ಟ್ ನನ್ಗೂನು ಏನಾದ್ರು ನೆಗೆಟಿವ್ ಆಗಿರ್ಬೋದಾ ಅನ್ನೋ ತರನು ಇತ್ತು ಒಳಗಡೆ, ಇಲ್ಲ ಪಾಸಿಟಿವ್ ಇರ್ಬೋದಾ ನೆಗೆಟಿವ್ ಇರ್ಬೋದಾ ಅಂತ. ಸೊ ಅವ್ರಿಗೆ ಏನೂ ಗೊತ್ತಿಲ್ಲ. ದೇ ಆಲ್ ಆರ್ ಇನ್ನೋಸೆಂಟ್ಸ್ ಒಳಗಡೆ ಇರೋರು. ಇವರು ಎಲ್ಲ ಶೋ ನೋಡ್ಕೊಂಡು ಹೋಗಿರೋರು, ಎಲ್ಲಾ ವ್ಯಕ್ತಿತ್ವಗಳನ್ನ ಅರ್ಥ ಮಾಡ್ಕೊಂಡಿರೋರು. ಅವ್ರು ಹೋಗ್ಬಿಟ್ಟು ಹಂಗ್ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇವ್ರ ಆಟನ ಆಡ್ತಾ ಇದಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್. ಅವ್ರು ಒಳಗಡೆ ಇರೋರು ಅವ್ರ ಆಟನ ಆಡ್ತಿದ್ದಾರೆ. ಇವರೆಲ್ಲ ಎರಡು ಒಳಗಡೆ ಹೋದಾಗ ಈಗ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಇಷ್ಟ ದಿನ ಯಾರು ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ರು ಪ್ರಾಬ್ಲಿ ಅವ್ರು ವೀಕ್ ಆಗ್ಬೋದು, ವೀಕ್ ಅನ್ಕೊಂಡವ್ರು ಸ್ಟ್ರಾಂಗ್ ಆಗ್ಬೋದು. ಈಗ ಹೆಂಗ್ ಹೋಗುತ್ತೆ ಆಟ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಬಿಗ್ ಬಾಸ್ ಅಲ್ಲಿ ಕೆಲವೊಬ್ಬರೆಲ್ಲಾನು ಜೋಡಿಗಳನ್ನ ಇಷ್ಟ ಪಡ್ತಿದ್ರು. ಲೈಕ್ ನಿಮ್ಮ ಮತ್ತೆ ಧರ್ಮ ಅವರ ಕಪಲ್ಶಿಪ್ ಆಗಿರ್ಬೋದು, ಹಾಗೇನೆ ಶಿಶಿರ್ ಮತ್ತೆ ಐಶ್ವರ್ಯ, ತ್ರಿವಿಕ್ರಮು ಮತ್ತೆ ಮೋಕ್ಷಿತಾ, ಭವ್ಯ ಇದ್ರು. ಬಟ್ ಈಗೇನೋ ಕೆಲವೊಂದು ಎಪಿಸೋಡ್ ಗಳನ್ನ ನೋಡಿದಾಗ, ಬಿಕಾಸ್ ಅವರಿಬ್ಬರ ಮಧ್ಯೆ ಸ್ಟಾರ್ಟಿಂಗ್ ಒಂದು ಕ್ಲಾಶಸ್ ಆದಾಗ, ಸೊ ಎಲ್ಲ ಒಂದ್ ಕಡೆ ಈಗ ಮೋಕ್ಷಿತಾ ಅವ್ರ ಕಡೆ ವಾಲ್ವ್ ಆಗ್ತಿದ್ಯಾ ಅನ್ನುವಂತ ವಿಚಾರ ಬರ್ತಿದೆ. ಅದ್ರ ಜೊತೆಗೆ ಹಂಸ ಮತ್ತೆ ಜಗದೀಶ್ ಅವ್ರದ್ದು ಸಖತ್ ಫನ್ನಿ ಎಷ್ಟಿತ್ತು ಅವ್ರು ಬರ್ಬೇಕಾದ್ರೆ. ಸೊ ಈ ತರ ಎಲ್ಲ ಇಷ್ಟ ಪಡ್ಬೇಕಾದ್ರೆ ಸೊ ಹೇಗಿರ್ತಿತ್ತು ಅಲ್ಲೆಲ್ಲಾನು, ಲೈಕ್ ಜನಕ್ಕೆಲ್ಲಾನು ಯಾವ ರೀತಿ ಒಂಥರ ಇವರಿಬ್ರೆಲ್ಲ ಕಪಲ್ ಆದ್ರೆ ಚೆನ್ನಾಗಿರ್ತಿತ್ತು ಅಂತ, ಅದೇ ತರ ಇರ್ತಿತ್ತ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಆಗಿರ್ತಿತ್ತ ಅಂತ? ಎಲ್ಲ ಫ್ರೆಂಡ್ಸ್ ಒಳಗಡೆ, ಯಾರು ಕಪಲ್ ಅಂತ ಯಾರಿಲ್ಲ. ಬಟ್ ಅವ್ರವ್ರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ, ನೀವ್ ಹೇಳ್ದಂಗೆ ನೀವ್ ಯಾರೇ ರೆಸ್ಟ್ ಹೇಳಿದ್ರೆ ಅವರೆಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇರೋರೆ. ಈಗ ವಿಕ್ಕಿ ಭವ್ಯ ಅಂತ ಬಂದಾಗ್ಲೂ ಅವ್ರಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಶಿಶಿರ್ ಐಶ್ವರ್ಯಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನ್ಗೂ ಧರ್ಮ ಅಂತ ಬಂದಾಗ ನಾನು ಎಲ್ಲಾರ ಜೊತೆ ಇರ್ತಿದ್ದೆ, ಧರ್ಮ ಎಲ್ಲಾರ ಜೊತೆಗೂ ಇರ್ತಿದ್ವಿ. ಬಟ್ ಅದ್ರ ಹೊರತುಪಡಿಸಿ ನನ್ಗೊಂದು ಕಂಫರ್ಟ್ ಝೋನ್ ಧರ್ಮ ಅವ್ರೊಟ್ಟಿಗಿತ್ತು, ಅವ್ರಿಗೂ ಅಷ್ಟೇ. ಈವನ್ ಹಂಸ ಜಗದೀಶ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಟ್ ವಾಸ್ ವೆರಿ ನೈಸ್ ಅವ್ರಿಬ್ರು ಇದ್ದಾಗ. ಹಂಗೆ ಅದು ಬೇರೆ ತರ ಅಂತ ಹೇಳಕ್ ಆಗಲ್ಲ, ಆ ಒಂದು ಕಂಫರ್ಟ್ ಝೋನ್ಸ್ ಆ ಒಂದು ಪೇರ್ಗಳ ಮಧ್ಯೆ ಇತ್ತು. ಅಂಡ್ ಹಂಸ ಮತ್ತೆ ಜಗದೀಶ್ ಅವ್ರ ಮಧ್ಯೆ ಬರಬೇಕು ಅಂತಂದಾಗ ನಂಗೆ ಪನೀರ್ ಬಟರ್ ಮಸಾಲಾ ಬೇಕು, ನಂಗೆ ರೋಟಿ ಬೇಕು, ತುಪ್ಪ ಹಾಕಿರ್ಬೇಕು, ಅದಕ್ಕೆಲ್ಲಾನು ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ಅವದೆಲ್ಲ ತುಂಬಾ ಇಷ್ಟ ಪಡ್ತಿದ್ರು. ಸೊ ನಾವು ಹೊರಗಡೆ ಇದ್ದೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ವಿ, ಬಟ್ ನೀವು ಒಳಗಡೆ ಇದ್ದಾಗೆಲ್ಲ ಹೆಂಗ್ ಅನಿಸ್ತಿತ್ತು? ಸಖತ್ ಮಜಾ ಮಾಡ್ತಾ ಇದ್ವಿ ಅವ್ರಿಬ್ರು ಇದ್ದಾಗ. ಇನ್ಫ್ಯಾಕ್ಟ್ ಜಗದೀಶ್ ಸ್ಪೆಷಲಿ ಸಖತ್ ನಗ್ಸೋರು. ಎಷ್ಟು ನಗ್ಸ್ತಾ ಇದ್ರು ಅಂತಂದ್ರೆ ನನ್ಗಂತೂ ಬಿದ್ದು 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 ನಕ್ಕಿದೀನಿ, ಅಷ್ಟು ನಗಿಸ್ತಾ ಇದ್ರು. ಅವ್ರು ಹೋದ್ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಆಯ್ತು ಮನೆಯಲ್ಲಿ. ಬಟ್ ಇವಾಗ ಎಲ್ಲ ಗೇಮ್ಸ್ ಅಂತ ಅಂದ್ಬಿಟ್ಟು ಅಗ್ರೆಷನ್ ಎಲ್ಲ ಟಾಸ್ಕ್ ಗಳ ಕಡೆ ಟರ್ನ್ ಆಗೋಗಿದೆ. ಬಟ್ ಜಗದೀಶ್ ಇದ್ದಾಗಂತೂ ಲಿಟರಲಿ ಇಟ್ ವಾಸ್ ಲೈಕ್ ಫನ್. ಸಾಯಂಕಾಲ ಆದ್ರೆ ಜಗಳ, ಬೆಳಗ್ಗೆ ಆದ್ರೆ ಫನ್. ಫನ್ನಿಯೆಸ್ಟ್ ಮೂಮೆಂಟ್ ಈ ಸೀಸನ್ ನ ಬಿಗ್ ಬಾಸ್ ನೀವು ನೋಡಿರುವಂತ ಜರ್ನಿಯಲ್ಲಿ ಅಂತಂದ್ರೆ ಯಾವ್ದು? ಜಗದೀಶ್ ಸರ್. ಅವರು ಬೆಳಗ್ಗೆ ಎದ್ದಾಳ್ತಾರೆ, ಎಲ್ಲ ಪರ ಅಂತ ಕಸ ಗುಡ್ಸ್ಕೊಂಡು, ಅದು ತೆಂಗಿನ ಪುರ್ಕೆ ನರ್ಕದಲ್ಲಿ ಗುಡ್ಸಿ ಹೋಗ್ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ರು. ಶಶಿರ್ ಅವ್ರ ಶಾಂಪೂ ಬಾಟಲ್ ಅವರು 4 ತಿಂಗಳಿಗೆ ಆಗೋ ಅಷ್ಟು ತಂದ್ಬಿಟ್ಟಿದ್ರು ಅನ್ಸುತ್ತೆ. ಅದು ಒಂದೇ ಒಂದು ಶಾಂಪೂ ಡಬ್ಬ. ಇವರು ಎದ್ದು ಹೋಗ್ತಾರೆ ಬ್ರಷ್ ಮಾಡ ಅಂತ. ಶಿಶಿರ್ ಅಷ್ಟಲ್ಲಿ ಜಗದೀಶ್ ಸರ್ ಕಮೋಡ್ ಹತ್ರ ಶಾಂಪೂನ ಹಿಂಗ್ ಹಾಕೊಂಡ್ ಕೂತಿರ್ತಾರೆ. ಶಿಶಿರ್ ಏನ್ ಮಾಡ್ತಿದ್ರ ಅಂತ ಹಿಂಗ್ ನೋಡ್ತಾರೆ. ಅದೊಂಥರ ಇಟ್ ವಾಸ್ ಸೋ ಫನ್ನಿ. ಯಾಕಂದ್ರೆ ನಮಗ್ ಕ್ಲೀನ್ ಮಾಡಕ್ ಏನು ಸೋಪು ಬ್ರಷ್ ಏನು ಕೊಟ್ಟಿಲ್ಲ ವಾಶ್ರೂಮ್ಗೆ. ನಮ್ ನರ್ಕದಲ್ಲಿ ಇದ್ದವ್ರಿಗೆ ಸ್ಪೆಷಲಿ ಅಲ್ಲೇ ಬಾತ್ರೂಮ್, ಅಲ್ಲೇ ಸ್ನಾನ, ಅಲ್ಲೇ ತಟ್ಟೆ ತೊಳಿಬೇಕು, ಎಲ್ಲ ಅದೊಂದೇ. ಅದು ಹುಡುಗರು ಅಲ್ಲೇ, ಹುಡುಗಿರು ಅಲ್ಲೇ, ಆತರ ಇದ್ದು. ಕೊನೆಗೆ ಇವ್ರಿಗೆ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಜಗದೀಶ್ ಸರಿಗೆ. ಅದಕ್ಕೆ ಶಿಶಿರ್ ಶಾಂಪು ತಗೊಂಡ್ ತೊಳಿತಾ ಇದ್ರು. ಅದಾಯ್ತಾ ಬರ್ತಾರೆ, ಅಲ್ಲಿಂದ ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಶರ್ಟ್ ಹಾಕೋತಾರೆ, ನೀಟಾಗಿ ಶರ್ಟ್ ಹಾಕೊಂಡು ಕೋಟ್ ಹಾಕೊಂಡು ಟೈನ ಒಂದ್ 5 ಸಲ 10 ಸಲ ಚೇಂಜ್ ಮಾಡ್ತಾರೆ, ಮತ್ ತೆಗಿತಾರೆ, ಹೋಗ್ತಾರೆ. ಮತ್ತೆ ಆ ರೆಡ್ ಬನಿಯನ್ನು ಬ್ಲಾಕ್ ಚಡ್ಡಿ ಹಾಕೋತಾರೆ, ಮಲ್ಕೋತಾರೆ, ಒಂದ್ 5 ಸಲ ಕೋಳಿ ಕೂಗಿಸ್ಕೋತಾರೆ. ಆಮೇಲೆ ಜಗದೀಶ್ ನಿದ್ದೆ ಮಾಡುವಂತಿಲ್ಲ ಅಂತ ಬಿಗ್ ಬಾಸ್ ಬೈಸ್ಕೋತಾರೆ. ಕ್ಯಾಪ್ಟನ್ ಹತ್ರ ಬರ್ತಾರೆ. ಕ್ಯಾಪ್ಟನ್ ಬಂದು ಬಾಬಾರೋ ರಸಿಕಾ ಅಂತ, ಏನಕ್ಕೆ ಅಂತ ಕರೆದ್ರೆ ಬಾತ್ರೂಮ್ ಮುಜ್ಜಕ್ಕೆ ಅಂತ. ಮತ್ತೆ ರೆಡಿ ಆಗ್ತಾರೆ, ಅಲ್ಲಿ ಹೋಗಿ ಬಾತ್ರೂಮ್ ಮುಜ್ಬಿಟ್ಟು ಬರ್ತಾರೆ. ಬಾತ್ರೂಮ್ ಮುಜ್ಜಕ್ಕೆ ಅಂತ ಹೋದ್ರಲ್ಲೆಲ್ಲ ಕದ್ಕೊಂಡು ಈ ಸಣ್ಣ ಜೋಬಲ್ಲಿ ಸೋಪು,
ಕಂಡೀಷನರು ಶಾಂಪೂ ಮಾಡಿ ಎಲ್ಲ ಜೋಬಲ್ಲಿ ತುಂಬ್ಕೊಂಡು ಓಡ್ ಬರ್ತಾರೆ. ಓಡ್ ಬಂದ್ಮೇಲೆ ನರ್ಕದೊಳಗಡೆ ಬಂದು ಬಾಗ್ಲು ಹಾಕೊಂಡ್ಬಿಡ್ತಾರೆ. ಎಲ್ಲ ನಮಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಗೊಂಡ್ ಹತ್ರ ಫೇಸ್ ವಾಶ್ ಇಲ್ಲ, ಶಾಂಪೂ ಇಲ್ಲ ಅಂತ ನಮಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಪನಿಷ್ಮೆಂಟ್ ಆಗ್ತಾ ಇತ್ತು ಏನಾದ್ರು ಒಂದು. ಆಮೇಲೆ ಆಪಲ್ ಮೊಟ್ಟೆ ಎಲ್ಲ ಕತ್ಕೊಂಡ್ಬಂದ್ ಕೊಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಡ್ರೆಸ್ ಚೇಂಜ್, ಮತ್ತೆ ಫುಲ್ ಅಫಿಷಿಯಲ್ ಆಗಿ ರೆಡಿ ಆಗೋದು, ಕೋಟ್ ಹಾಕೊಂಡು ಫುಲ್ ಹೇರ್ಗೆ ಸೆಟ್ ಮಾಡ್ಕೊಳ್ಳೋದು. ಜಾನ್ಸನ್ಸ್ ಬೇಬಿ ಆಯಿಲ್ ಯಾವಾಗ್ಲೂ ಲಿಪ್ಸಿಗೆ ಹಚ್ಕೊಳ್ಳೋದು, ಅದನ್ನ ಯಾವಾಗ್ಲೂ ಹಚ್ಕೊಳ್ಳೋದು. ಮತ್ತೆ ಸಾಯಂಕಾಲ ಆದ್ಮೇಲೆ ಇನ್ನೊಂದು BMW ಸ್ಪೋರ್ಟ್ಸ್ ಬೇರೆ ಇತ್ತು, ಅದನ್ನ ಹಾಕೊಳ್ಳೋದು. ಮತ್ತೆ ಹಿಂಗ್ ಕುತ್ಕೊಳ್ಳೋದು, ಯಾರ ಜೊತೆ ಜಗಳ ಮಾಡ್ಲಿ ಇವಾಗ ಅಂತ. ಸೊ ಅವ್ರ ಜೊತೆ ಜಗಳ ಮಾಡೋದು. ಅದಾದ್ಮೇಲೆ ಮತ್ತೆ ರೆಡ್ ಬನಿಯನ್ನು ಬ್ಲಾಕ್ ಚಡ್ಡಿ ಹಾಕೊಂಡ್ ಮತ್ತೆ ದಿನನಿತ್ಯದ ಕೆಲಸಗಳು ಮುಂದುವರ್ಸೋದು. ಹೆಂಗಾಗಿತ್ತು ಅವ್ರನ್ನ ನೋಡಕ್ಕೆ ಅಂತಾರೆ. ಇಟ್ ವಾಸ್ ಸೋ ಫನ್. ಬಿಗ್ ಬಾಸ್ ಮನೇಲಿ ನಂಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಜಗದೀಶ್ ಅವ್ರ ಇದ್ದಾಗ್ಲೆ. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರಾಗಬಹುದು? ನಿಮ್ಗೆ ನಿಮ್ ಪ್ರಕಾರ ಯಾರು ವಿನ್ ಆಗ್ಬೇಕು? ನಂಗೆ ಒಂದೊಂದ್ ದಿನ ಒಂದೊಂದರ ಅನಿಸ್ತಾ ಇದೆ ಎಪಿಸೋಡ್ಸ್ ಗಳನ್ನ ನೋಡ್ಬೇಕಾದ್ರೆ. ನಾನು ಸ್ಟೇಜ್ ಮೇಲೆ ಚೈತ್ರ ಅಂತ ತಗೊಂಡೆ, ಬಿಕಾಸ್ ನಂಗೆ ಏನು ಗೊತ್ತಿಲ್ಲ, ಒಳಗಡೆ ನಾನು ಏನ್ ನೋಡಿದ್ದೆ ಅಷ್ಟೇ ಗೊತ್ತು. ಧರ್ಮ ಅವ್ರ ಇಷ್ಟ ನನ್ಗೆ ಆಸ್ ಅ ಫ್ರೆಂಡ್ ಆಗಿ. ವಿಕ್ರಮ್ ಅವರು ತುಂಬಾ ಚೆನ್ನಾಗ್ ಆಡ್ತಾರೆ, ಭವ್ಯನು ಚೆನ್ನಾಗ್ ಆಡ್ತಾಳೆ. ಅದ್ ಹೊರತುಪಡಿಸಿದ್ರೆ ಮಂಜಣ್ಣ ಚೆನ್ನಾಗ್ ಆಡ್ತಾರೆ, ಹನುಮಂತ್ ಅವರು ಚೆನ್ನಾಗ್ ಆಡ್ತಿದ್ದಾರೆ. ಬಟ್ ಇವಾಗ ಸ್ವಲ್ಪ ಟ್ವಿಸ್ಟ್ ಇದೆ, ನೋಡ್ಬೇಕು ಯಾರಾಗ್ತಾರೆ ಅಂತ. ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ ಪ್ರಕಾರ ಯಾರು ವಿನ್ ಆಗ್ಬೇಕು ಅಂತ? ಧರ್ಮನೇ ವಿನ್ ಆಗ್ಲಿ. ಧರ್ಮ ಅವರೇ. ಸೂಪರ್. ಅಂಡ್ ಬಿಗ್ ಬಾಸ್ ಮನೆಯಿಂದ ಅಂತೂ ಹೊರಗಡೆ ಬಂದ್ರಿ. ಸೊ ದರ್ಶನ್ ಅವರ ಅಭಿಮಾನಿ, ದರ್ಶನ್ ಅವರ ಒಂದು ಎಲ್ಲ ಪ್ರಕರಣ ಗೊತ್ತೇ ಇದೆ. ಸೊ ಹಿಂಗೆ ಆಗಿತ್ತು ಏನೋ ಹೋಗೋದಕ್ಕಿಂತ ಮುಂಚೆನೆ ಗೊತ್ತಿತ್ತು. ಬಂದ್ಮೇಲೆ ಮೀಟ್ ಆಗಿದ್ರ? ಸೊ ಮೀಟ್ ಮಾಡೋ ಪ್ರಯತ್ನಗಳನ್ನ ಪಟ್ಟೆ, ಬಟ್ ಆಗ್ಲಿಲ್ಲ. ಇನ್ನು ಟ್ರೈ ಮಾಡ್ತಾ ಇದೀನಿ. ಹೋಗಿ ನೋಡ್ಕೊಂಡ್ ಬರ್ಬೇಕು ನಾನು. ಅವ್ರ ಒಳಗ್ ಹೋಗೋ ವರ್ಷದಲ್ಲಿ ನೋಡ್ಕೊಂಡ್ ಬರ್ಬೇಕನ್ನೋ ಆಸೆ ತುಂಬಾ ಇದೆ. ಬಿಕಾಸ್ ಅವ್ರ ಒಳಗಿದ್ದಾಗ್ಲೂ ನೋಡಕ್ ಆಗ್ಲಿಲ್ಲ. ಅದ್ ಸಿಕ್ಕಾಬಿಡಕ್ ಕಷ್ಟ ಆಗುತ್ತೆ. ಒಂಥರ ಅಳು ಬಂದಂಗ ಆಗುತ್ತೆ ನಂಗೆ ಅವ್ರ ವಿಚಾರ ನೆನ್ಸ್ಕೊಂಡಾಗ. ಯಾಕೆ ಅವ್ರಿಗೆ ಇಷ್ಟೊಂದು ಕಷ್ಟಗಳು ಬರ್ತದೆ, ಕಷ್ಟದ ಮೇಲೆ ಕಷ್ಟ ಬರ್ತದೆ ಅವ್ರಿಗೆ. ಆದಷ್ಟು ಬೇಗ ಅದೆಲ್ಲ ನಿವಾರಣೆ ಆಗ್ಬೇಕು. ಆರೋಗ್ಯ ಸಮಸ್ಯೆ ಫಸ್ಟ್ ನಿವಾರಣೆ ಆಗ್ಬೇಕು. ಪರ್ಸನಲ್ ಲೈಫ್ ಅಲ್ಲಿ ಏನಾಗ್ತಿದೆ ಅದು ಎಲ್ಲ ಮುಕ್ತರಾಗವ್ರು ಹೊರಗ್ ಬರ್ಬೇಕು ಅಂತ ನಾನಂತೂ ಎವ್ರಿ ಸೆಕೆಂಡ್ ದೇವ್ರ ಹತ್ರ ಬೇಡ್ಕೊಂತೀನಿ. ಫ್ಯೂಚರ್ ಅಲ್ಲಿ ದರ್ಶನ್ ಅವ್ರ ಜೊತೆ ಹಾಗೇನೆ ಒಂದು ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದ್ರೆ ಅನುಷಾ ರೈ ಅವರು ಯಾವ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ ಅಂತ? ಬಿಕಾಸ್ ಆ ಡ್ರೀಮ್ ಅಂತೂ ಇದ್ದೇ ಇರುತ್ತೆ ನಿಮ್ಗೆ. ಇಬ್ರು ಜೊತೆ ತಂಗಿ ಬಿಟ್ಬಿಟ್ಟು ಏನ್ ಕೊಟ್ರು ಮಾಡ್ತೀವಿ. ಅದು ತಂಗಿ ಅನ್ನೋದ್ ಬಿಟ್ಟು ಕಾನ್ಸೆಪ್ಟ್ ಬೇರೆ ಏನ್ ಕೊಟ್ರು ಮಾಡ್ತೀವಿ. ಓಕೆ. ಅಂಡ್ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಮೀಟು ಒಂದು ನಟಿಯರಾಗಿರ್ಬೋದು, ಕೆಲವೊಂದು ಕಡೆ ಮೀಟು ಅನ್ನುವಂಥದ್ದು ಆರೋಪ ಬರ್ತಾ ಇರುತ್ತೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ. ಅದ್ರ ಬಗ್ಗೆ ಅನುಷಾ ರೈ ಅವರ ರಿಯಾಕ್ಷನ್ ಏನು ಅಂತ? ಸರ್ ನಾವ್ ಹೆಂಗಿರ್ತೀವೋ ಹಂಗೆ ನಮ್ ಲೈಫ್, ಅದು ಇಂಡಸ್ಟ್ರಿಲೇ ಇರ್ಬೋದು ಅಥವಾ ಪರ್ಸನಲ್ ಲೈಫ್ ಇರ್ಬೋದು. ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಸಿಚುಯೇಷನ್ಸ್ ನ. ಯಾರು ಕೆಟ್ಟೋರ್ ಇರಲ್ಲ. ಅಪ್ರೋಚ್ ಮಾಡೋವರೆಗೂ ನಾವ್ ಯಾಕೆ ಬಿಟ್ಕೊಂತೀವಿ ಅಲ್ಲಿ? ಅದ್ ಹೆಂಗಾಗುತ್ತೆ ಅಂತಾನೆ, ನಾವ್ ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀವಿ ಅಷ್ಟು ನಮ್ಮ ಹತ್ರ ಯಾರು ಬಂದು ಆ ಲೆವೆಲ್ಗೆಲ್ಲ ಮಾತಾಡೋ ಚಾನ್ಸಸ್ ಇಲ್ಲ. ನಾನು ಇಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ನನ್ನ ಹತ್ರ ಯಾರು ಹಂಗ್ ಮಾತಾಡಿಲ್ಲ, ಯಾರು ಹಂಗ್ ಬಿಹೇವ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನನ್ನ ಒಂದು ಮಗು ತರ ಟ್ರೀಟ್ ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ನಾನು ವರ್ಕ್ ಮಾಡಿರೋ ಇಷ್ಟು ಪ್ರಾಜೆಕ್ಟ್ಸ್ ಗಳಲ್ಲೂ ತುಂಬಾ ಒಂದು ಕಂಫರ್ಟ್ ಝೋನ್ ಇರ್ತಾ ಇತ್ತು. ಟೀಮ್ ಸಿಕ್ಕಾಬಟ್ಟೆ ಒಳ್ಳೆ ಟೀಮ್ ನನಗೆ ಸಿಕ್ಕಿರೋದೆಲ್ಲ. ಈಗ ಸ್ಮಾಲ್ ಸ್ಕ್ರೀನ್ ಇರ್ಬೋದು, ಸಿನಿಮಾಗಳಿರ್ಬೋದು, ಸಿನಿಮಾದಲ್ಲಿ ಎಲ್ಲಾರು ಫ್ರಮ್ ದ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ, ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಟು ನನಗೊಂದು ಗೌರವ ನೀಡ್ತಾರೆ ಸೆಟ್ಗೆ ಹೋದಾಗ. ನನ್ಗಂತೂ ಆ ತರದ ಎಕ್ಸ್ಪೀರಿಯನ್ಸೇ ಆಗಿಲ್ಲ. ಯಾಕತ್ರ ಕಂಪ್ಲೇಂಟ್ಸ್ ಬರ್ತಿದೆ ಅನ್ನೋದು ಅದು ಅವ್ರಿಗೆ ಗೊತ್ತಿರುತ್ತೆ. ಅವ್ರದ್ದು ಮಿಸ್ಟೇಕ್ ಅಥವಾ ಅವ್ರಿಗೆ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ, ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದಾರೆ ಸಿಚುಯೇಷನ್ಸ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನ್ಗಂತೂ ಆ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಅಲ್ಲಿ ಇದುವರೆಗೂ ಯಾರಾದ್ರೂ ನಿಮ್ ಕಾಲ್ ಬಂದಿತ್ತಾ ಯಾರ ಕಡೆಯಿಂದ ಆದ್ರೂ, ಅಥವಾ ನೀವೇನಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು? ನಮ್ ಮಾನ್ಸಾ ಡಾರ್ಲಿಂಗ್ ಮೆಸೇಜ್ ಮಾಡಿದ್ಲು, ಹಾಯ್ ನಾನ್ ಮಾನ್ಸಾ ಅಂತ. ಹಾಯ್ ಮಾನ್ಸಾ ಹೇಗಿದ್ಯಾ ಅಂತಂದ್ರೆ, ಗೊತ್ತು ಇಂಟರ್ವ್ಯೂ ಅಲ್ಲಿ ನೀನ್ ಬಿಸಿ ಇರ್ತೀಯ ಅಂತ, ಮುಗಿಸ್ಕೊಂಡು ಕಾಲ್ ಮಾಡು ಸಿಗೋಣ ಅಂತ ಹೇಳಿದ್ರು. ಬಟ್ ಇನ್ನು ಟೈಮ್ ಆಗಿಲ್ಲ, ವೇಟ್ ಮಾಡ್ಬೇಕು. ಅವ್ರೊಬ್ರೆ ನನಗೆ ಕಾಲ್ ಮಾಡಿದ್ರು. ಅಂಡ್ ಬಿಗ್ ಬಾಸ್ ಅಲ್ಲಿ ಇವಾಗ ಕೆಲವೊಬ್ರಿಗೆಲ್ಲ ಲಾಸ್ಟ್ ಟೈಮ್ ಲೆಟರ್ಸ್ ಬಂದಿತ್ತು, ಊಟ ಬರ್ತಿತ್ತು, ಹಾಗೇನೆ ಇನ್ನೂ ಒಂದ್ ಸ್ವಲ್ಪ ದಿನ ಇದ್ದಿದ್ರೆ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಬರ್ತಿದ್ರು. ಸೊ ಆತರ ಮೂವ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಸೊ ನೀವು ಯಾವ್ದಾದ್ರು ಈ ಒಂದು ಮೂವ್ಮೆಂಟ್ ಅಲ್ಲಿ ಮಿಸ್ ಮಾಡ್ಕೊಂಡ್ರ ಬಿಗ್ ಬಾಸ್ ಜರ್ನಿಯಲ್ಲಿ? ಈ ತರ ಮೂವ್ಮೆಂಟ್ ನಾನು ಸಿಗ್ಬೇಕಿತ್ತು ನನಗೆ ಅನ್ನೋದಾದ್ರೆ? ಎಕ್ಸಾಕ್ಟ್ಲಿ. ಒಳಗಡೆ ಇದ್ದಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತಾನು ನನಗೆ ಗೊತ್ತಾಗಿತ್ತು. ಆ ಒಂದು ಮೂಮೆಂಟ್ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನಗಳು ಒಳಗಿದ್ದಿದ್ರೆ ಫ್ಯಾಮಿಲಿ ರೌಂಡ್ ಅಂತ ಒಂದ್ ಇರ್ತಾ ಇತ್ತು, ಅವಾಗ ಅಪ್ಪ ಅಮ್ಮ ಒಳಗ್ ಬರ್ಬೋದಾಗಿತ್ತು. ಅದ್ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಅಂದ್ರೆ ಅಪ್ಪ ಅಮ್ಮನ್ ಕರ್ಸೋದ್ ಮಿಸ್ ಮಾಡ್ಕೊಂಡೆ. ಅಂಡ್ ಕಿಚ್ಚನ ಚಪ್ಪಾಳೆ ಸಿಕ್ಲಿಲ್ಲ. ಸುದೀಪ್ ಸರ್, ನೀವು ನನಗೆ ಚಪ್ಪಾಳೆನೆ ಕೊಡದೆ ಕಳ್ಸಿದ್ರಿ. ಆಮೇಲೆ ಬಿಗ್ ಬಾಸ್ ದಿಂದ ನನ್ ಕ್ಯಾಪ್ಟನ್ ಮಾಡ್ದೇನೆ ಹೊರಗ್ ಕಳ್ಸಿದ್ರಿ. ಬೇಜಾರಿದೆ ಇದೆಲ್ಲ, ಮತ್ತೆ ವಾಪಸ್ ಕರ್ಕೊಳ್ಳಿ. ಬಟ್ ಅದಕ್ಕಿಂತ ಗ್ರೇಟ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಅವ್ರ ಕೈಯಾರೆ ಕಣ್ಣೀರ್ ಒರೆಸಿದಾರಲ್ಲ.
ಎಕ್ಸಾಕ್ಟ್ಲಿ ಎಸ್. ಅಲ್ವಾ? ಅದೇ ಚಪ್ಪಾಳೆಗಿಂತ ಹೌದು. ಕೈಗಳಲ್ಲಿ ನನ್ ಕಣ್ಣೀರ್ ಓಡಿಸಿರೋದು ಇಟ್ಸ್ ಲೈಕ್ ವಾವ್ ಯಾಕಂದ್ರೆ ಮೂಮೆಂಟ್. ಬಿದ್ದಾಗ ಎಲ್ರು ಸಹ ಆ ಕಣ್ಣೀರ್ ಒರೆಸುವಂತ ಪ್ರಯತ್ನನೇ ಬೇಕಾಗಿರುವಂತದ್ದು. ಯಾಕಂದ್ರೆ ನಾವು ಸ್ಟೇಬಲ್ ಆಗಿ ನಿಂತ್ಕೊಂಡಾಗ ಎಲ್ಲರೂ ಬರ್ತಾರೆ ನಮ್ ಬೆಂತ ಟೆಕ್ ಶಬಾಷ್ ಅಂತ ಹೇಳ್ಬಿಟ್ಟು. ಬಟ್ ಬಿದ್ದಾಗ ಕಣ್ಣೀರ್ ಒರೆಸುವಂತ ಕೈಗಳು ಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಹೇಳ್ತಾರೆ. ಅದು ಸಿಕ್ಕಿದೆಯಲ್ಲ ನಿಮ್ಗೆ ಇನ್ನೇನ್ ಬೇಕು? ಎಕ್ಸಾಕ್ಟ್ಲಿ ದಟ್ ಇಸ್ ತುಂಬಾ ಎಮೋಷನಲ್ ಮೂಮೆಂಟ್ ನನಗೆ. ಅದೇ ಕಿಚ್ಚನ ಚಪ್ಪಾಳೆ ಸಿಕ್ಲಿಲ್ಲ ಅಂದ್ರೂ ಅದು ಹೇಳ್ದಾಗ ಅದಕ್ಕಿಂತ ದೊಡ್ಡದು ಆ ಕೈಗಳಲ್ಲಿ ನನ್ ಕಣ್ಣೀರ್ ಹೊಡ್ಸಿದ್ದು. ಬಿಕಾಸ್ ಮೇ ಬಿ ಅವ್ರಿಗೂ ಫೀಲ್ ಆಯ್ತು ಅಂತ ಅನ್ಸುತ್ತೆ ನಾನು ಅಳ್ತಾ ಇದ್ದಾಗ. ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ದೊಡ್ಡ ವಿಷಯ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಅಂಡ್ ಸುದೀಪ್ ಸರ್ ಒಂದ್ ವಾರ ಬಂದಿರಲ್ಲ. ಬಿಕಾಸ್ ಕಾರಣ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಅಲ್ಲಿದ್ದಾಗ ಗೊತ್ತಿರಲ್ಲ, ಇವಾಗ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದೆ. ಸೊ ಸುದೀಪ್ ಅವರ ತಾಯಿ ಅವ್ರು ತೀರ್ಕೊಂಡು, ಸೊ ಆ ಒಂದು ಕ್ಷಣ, ಬಿಕಾಸ್ ಯಾಕಂದ್ರೆ ನೀವು ತುಂಬಾ ಫ್ಯಾಮಿಲಿಗೆಲ್ಲ ವ್ಯಾಲ್ಯೂಸ್ ಎಲ್ಲ ಕೊಡ್ತೀರಾ, ಇಂಪಾರ್ಟೆನ್ಸ್ ಕೊಡ್ತೀರಾ. ಸೊ ಈ ತರ ಆದಾಗ ಸೊ ಒಂದ್ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸಾಂಗ್ ಎಲ್ಲ ಆಡ್ತಾರೆ ವಾಸುಕಿ ಅವರು. ಸೊ ಆ ಒಂದು ಮೂಮೆಂಟ್ ಹೆಂಗ್ ಅನ್ಸ್ತು ಅಂತ? ಇಲ್ಲ, ಒಂದು ವೀಕಲ್ಲಿ ನಾವು ರೆಡಿ ಆಗ್ತೀವಿ ಸಂಡೇ ಎಪಿಸೋಡ್ಗೆ. ಇವತ್ತು ಎಪಿಸೋಡ್ ಕ್ಯಾನ್ಸಲ್ ಅಂತ ಆಗುತ್ತೆ. ಪ್ರಾಬಬ್ಲಿ ನಾವು ಸುದೀಪ್ ಸರ್ ಎಲ್ಲೋ ಬಿಸಿ ಇರ್ಬೋದು, ಶೂಟಿಂಗ್ ಹೋಗಿರ್ಬೋದು, ಈ ತರ ನಾವೇ ಸಮಾಧಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಸುಮ್ನೆ ಆಗ್ತೀವಿ. ನೆಕ್ಸ್ಟ್ ಆ ವೀಕ್ ಬರೋದೇ ಇಲ್ಲ ಅವರು. ನೆಕ್ಸ್ಟ್ ವೀಕ್ ಅಲ್ಲಿ ಸೃಜನ್ ಹಾಗೆ ಯೋಗರಾಜ್ ಭಟ್ ಅವ್ರು ಬರ್ತಾರೆ. ಯೋಗರಾಜ್ ಭಟ್ ಅವ್ರು ಹೇಳ್ತಾರೆ ಹಿಂಗಾಯ್ತು, ಈ ಲಾಸ್ಟ್ ಇಸ್ ಮದರ್ ಅಂತ. ಅದಂತೂ ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ ತಕ್ಷಣ ಕಣ್ಣಲ್ಲಿ ನೀರ್ ಹೋಗ್ತಾ ಇದೆ, ಮೈಯೆಲ್ಲ ಫುಲ್ ಶಿವರಿಂಗ್ ಆಗೋಯ್ತು ನನ್ಗೆ. ಅಂದ್ರೆ ಸೆಕೆ ಆಗ್ತಿತ್ತು. ಅವ್ರ ಹಂಗ ಹೇಳಿದ ತಕ್ಷಣ ಫುಲ್ ಒಂಥರ ಚಳಿ ಚಳಿ ಆತರ ಆಗ್ತಿದೆ, ಸಂಕಟ ಆಗ್ತಿದೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಏನ್ ಹಿಂಗ ಆಗೋಯ್ತಲ್ಲ. ಬಿಕಾಸ್ ತಾಯಿಗಿಂತ ದೊಡ್ಡ ವಸ್ತು ಏನೂ ಇಲ್ಲ ಪ್ರಪಂಚದಲ್ಲಿ. ಪ್ರಪಂಚನೇ ತಾಯಿ. ರೀಪ್ಲೇಸ್ ಮಾಡಕ್ ಆಗದೆ ಇರುವಂತ ಏಕೈಕ ಜೀವ. ಯಾರ್ ಬೇಕಾದ್ರು ಯಾವ ಪ್ರೀತಿ ಬೇಕಾದ್ರೂ ಕೊಡ್ಬೋದು, ತಾಯಿ ಪ್ರೀತಿನ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಅದೇ ಇಲ್ಲ ಇನ್ ಮುಂದೆ ನಮ್ ಲೈಫ್ ಅಲ್ಲಿ ಅಂದ್ರೆ ಅದನ್ನ ಟಾಲರೇಟ್ ಮಾಡೋದಿದೆಯಲ್ಲ, ಚಾನ್ಸೇ ಇಲ್ಲ. ನನ್ ಕೈಲಂತೂ ಆಗ ನನ್ ಜೀವನ ಹೋಗ್ಬಿಡುತ್ತೆ ಪ್ರಾಬಬ್ಲಿ ಆ ತರ ಅದೆಲ್ಲ ವಿಷಯ ಕೇಳಿದ್ರೆ. ಬಟ್ ಆದ್ರೂ ಅವ್ರ ಕರ್ತವ್ಯ ನಿಷ್ಠೆಗೋಸ್ಕರ ನೆಕ್ಸ್ಟ್ ವೀಕ್ ಇಮಿಡಿಯೇಟ್ ಆಗಿ ಸ್ಟೇಜ್ ಮೇಲೆ ಬರ್ತಾರೆ, ನಮ್ಮೆಲ್ರು ಮತ್ತೆ ಮಾತಾಡಿಸ್ತಾರೆ, ನಗಿಸ್ಬೇಕಂದಾಗ ನಗಿಸ್ತಾರೆ. ಸೀರಿಯಸ್ಲಿ ಅವ್ರಿಗೆ ಹ್ಯಾಟ್ಸ್ ಆಫ್. ಆ ತರದೊಂದು ಲೈಫಲ್ಲಿ ಒಂದ್ ಘಟನೆ ನಡೆದಿದ್ರು ಅವ್ರ ಕರ್ತವ್ಯ ನಿಷ್ಠೆ ಅಂದ್ರೆ ಬಿಗ್ ಬಾಸ್ಗೆ ಅವ್ರು ಬಿಗ್ ಬಾಸ್ ಅನ್ನೋದಕ್ಕಿಂತ ಅವರ ಕರ್ತವ್ಯಕ್ಕೆ, ಅವ್ರು ಒಪ್ಕೊಂಡಿರುವಂತ ಕೆಲ್ಸಕ್ಕೆ ಎಷ್ಟು ಗೌರವ ನೀಡಿ ಬಂದಿದ್ದಾರೆ. ಅವ್ರಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ ಕೆಲ್ಸಗಳು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಂದು ಅದ್ ನಿಭಾಯಿಸೋದಿದೆಯಲ್ಲ, ಮನ್ಸಲ್ಲಿ ನೋವಿಡ್ಕೊಂಡು ಆಚೆ ನಗದಿದೆಯಲ್ಲ, ಸೀರಿಯಸ್ಲಿ ಯಪ್ಪ, ಅದ್ ನಂಗೆ ಇಮ್ಯಾಜಿನ್ ಈಗ್ಲೂ ಮಾಡಕ್ ಆಗಲ್ಲ. ಅವ್ರಿಗೆ ತುಂಬಾ ಗೌರವ ನೀಡ್ಬೇಕನ್ಸುತ್ತೆ ಆ ಒಂದು ಮೂಮೆಂಟ್ಗೆ. ನನ್ಗೂ ಸಿಕ್ಕಾಬಡೆ ಕಷ್ಟ ಆಯ್ತು ಅವತ್ತು. ಕ್ಯಾಮ್ರಾ ಮುಂದೆ ಹೇಳ್ತೀನಿ, ಸುದೀಪ್ ಸರ್ ಇದನ್ನ ತಡ್ಕೊಳ್ಳೋ ಅಂತ ಶಕ್ತಿ ನಿಮ್ಗೆ ದೇವ್ರು ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆಮೇಲೆ ಇಮಿಡಿಯೇಟ್ ಆಗಿ ನನ್ನ ಫ್ಯಾಮಿಲಿ ನೆನಪಾಗೋದ್ರು. ಏನ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ತಮ್ಮ ಅಂದ್ರೆ ಏನು ಗೊತ್ತಾಗಲ್ಲ ಒಳಗಡೆ. ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಮೆಸೇಜ್ ಕೊಡಿ, ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಒಂದ್ ಮೆಸೇಜ್ ಕೊಡಿ, ಇನ್ನೇನು ಬೇಡ ನನ್ಗೆ ಅಂತ. ಅದಾಗಿದ್ 3-4 ದಿನಕ್ಕೆನೆ ಇದು ಒಂದು ಸಂದೇಶ ಮನೆಯಿಂದ ಕಳ್ಸುವಂತದಿತ್ತು. ಖುಷಿ ಆಯ್ತು ನನಗೆ. ಅಟ್ಲೀಸ್ಟ್ ನಾವ್ ಆರಾಮಾಗಿದೀವಿ, ನಮ್ಮ ನೆನ್ಸ್ಕೊಂಡು ನೀನ್ ಅಳ್ಬೇಡ ಅಂತ ಮಮ್ಮಿ ಒಂದ್ ಮೆಸೇಜ್ ಕಳ್ಸಿರ್ತಾರೆ ಲೆಟರ್ ಅಲ್ಲಿ. ಅದ್ ನೋಡಿ ಖುಷಿ ಆಯ್ತು. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ಯಾ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ, ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಇದೇ ಸೀಸನ್ ನ ಲಾಸ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ ಕೇಳ್ಪಟ್ಟೆ. ಸೊ ಆಲ್ರೆಡಿ ಪೋಸ್ಟ್ ಸಹ ಹಾಕಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲೆಲ್ಲಾನು ಸಹ. ಸೊ ನಿಮ್ಗೆ ಇದು ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾದ್ರೆ? ಇಲ್ಲ, ರೀಸೆಂಟ್ ಆಗಿ ಗೊತ್ತಾಯ್ತು ಅವರು ಆ ತರ ಪೋಸ್ಟ್ ಮಾಡಿದ್ದಾರೆ ಅಂತ ಅನ್ನೋದು. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸೇ ಇಲ್ಲ ಅನ್ಸುತ್ತೆ ನನಗಂತೂ. ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ನೆನಪಾಗೋದು. ಅವ್ರು ಹೋಸ್ಟ್ ಮಾಡಲ್ಲ ಅಂದ್ರೆ ವಿ ಕಾಂಟ್ ಇಮ್ಯಾಜಿನ್ ದಟ್ ಶೋ. ಬೇರೆಯವ್ರ ಕೈಲಿ ಎಷ್ಟು ಮಟ್ಟಿಗೆ ನಿಭಾಯಿಸ್ಬೋದು ಅಂತ ಅನ್ನೋದು. ಬಿಕಾಸ್ ಸುದೀಪ್ ಸರ್ ಮಾತಲ್ಲಿ ಒಂದು ತೂಕ ಇರುತ್ತೆ. ಅವರು ತಿಳುವಳಿಕೆ ಹೇಳ್ತಾರಲ್ಲ ಕೆಲವೊಂದು ವಿಷಯಗಳನ್ನ ನಾವು ಎಚ್ಚೆತ್ಕೋಬೇಕು ಅನ್ನೋದು, ಅದು ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಯಾಕೆಂದ್ರೆ ಮನ್ಸಿಗೆ ನೋವಾಗದೆ ಅದನ್ನ ಹಿಂಟು ಕೊಡ್ಕೊಂಡು ಕ್ಲೂ ಕೊಡ್ಕೊಂಡು ಒಂದು ತಿಳುವಳಿಕೆ ಹೇಳ್ತಾರಲ್ಲ, ಆ ಒಂದು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋದು ಅದು ಏಕೈಕ ಪರ್ಸನ್ ಅಂದ್ರೆ ಅದು ಸುದೀಪ್ ಸರ್. ಬೇರೆಯವ್ರ ಕೈಲಿ ಅದನ್ನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನ್ಗಂತೂ ಗೊತ್ತಿಲ್ಲ. ಅದು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಸುದೀಪ್ ಸರ್ ಮಾಡಿದ್ರೇನೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಐ ಡೋಂಟ್ ನೋ ಅದು ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದು. ಓಕೆ, ನಮ್ಗೆಲ್ಲಾನು ಇಷ್ಟ ಇದೆ ಸುದೀಪ್ ಸರ್ ಹೋಸ್ಟ್ ಮಾಡಬೇಕು ಅನ್ನೋದು. ಬಟ್ ಆಲ್ರೆಡಿ ಸುದೀಪ್ ಸರ್ ಡಿಸಿಷನ್ಸ್ ತಗೊಂಡಿದ್ದಾರೆ. ಬಿಕಾಸ್ ಅವ್ರ ಡಿಸಿಷನ್ ಫೈನಲ್ ಆಗಿರೋದ್ರಿಂದ ಈ ಒಂದ್ ಪ್ಲೇಸ್ ಗೆ ಯಾರು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ? ಇಲ್ಲ, ಸುದೀಪ್ ಸರೇ ಸೂಕ್ತ. ಒಂದು ಆ ವೇದಿಕೆಗೆ ಸುದೀಪ್ ಸರ್ನ ಬಿಟ್ಟರೆ ಬೇರೆ ಯಾರು ಇಮ್ಯಾಜಿನ್ ಮಾಡಕ್ ಆಗಲ್ಲ. ಹೊರಗಡೆ ಬಂದ್ಮೇಲೆ ಅನುಶ್ವರ ರೈ ಅವರು ಆಫರ್ಸ್ ಸುರಿಮಳೆ ಸುರಿತಾ ಇದೆ ಅಂತ ಕೇಳ್ಬಿಟ್ಟು ಸುಮಾರು ಈಗಾಗಲೇ ಒಂದು 3-4 ಸಿನಿಮಾಗಳನ್ನ ರಿಲೀಸ್ ರೆಡಿ ಇದೆ. ಅದ್ರ ಜೊತೆಗೆ ಹೊಸ ಹೊಸ ಆಫರ್ಸ್ ಬರ್ತದೆ. ಸೊ ಯಾವ್ದಾದ್ರು ಫೈನಲೈಸ್ ಮಾಡಿದ್ರಾ ಅಂತ? ಸದ್ಯಕ್ಕೆ ಇನ್ನು ಟೈಮ್ ಇಲ್ಲ ನನ್ಗೆ. ಬಟ್ ಲೈನ್ ಅಪ್ ಅಂತೂ ತುಂಬಾ ಆಗಿದೆ. ಒಂದ್ 4 ದಿನ ಟೈಮ್ ಕೊಡಿ, ಅದಾದ್ಮೇಲೆ ಎಲ್ಲಾರ್ನು ಮೀಟ್ ಮಾಡ್ತೀನಿ ಅಂತ ಹೇಳಿದೀನಿ. ಅಂಡ್ ಮೀನ್ವೈಲ್ ನನ್ನ ಸಿನಿಮಾಗಳು ಏನ್ ಇವಾಗ 3 ತಿಂಗಳು ಹೋಲ್ಡ್ ಮಾಡಿ ಬಂದಿದೆ, ಅದು ಇವಾಗ ಶೂಟಿಂಗ್ ಶುರು ಮಾಡ್ಬೇಕು. ಅಂಡ್ ರಿಲೀಸಿಗೆ ರೆಡಿ ಇದೆ. ನಿಮ್ ಹೇಳ್ದಂಗೆ ಧರ್ಮ ಅವ್ರ ಆಚೆ ಬಂದ್ಮೇಲೆ ಪ್ರಾಬ್ಲಮ್ ನಂದು ಅವ್ರದ್ದು ಕಾಂಬಿನೇಷನ್ ಇರೋ ಸಿನಿಮಾ ರಿಲೀಸ್ ಆಗುತ್ತೆ.
ಇವಾಗಿದೆ ಲೈನ್ ಅಪ್ ಅಲ್ಲಿ ಇದೆ, ಅದೊಂದು ಖುಷಿ ಇದೆ ನನಗೆ. ಸೊ ನೋಡ್ಬೇಕು ಯಾವ್ದು ಸೂಕ್ತವಾಗಿ ನಾನು ಬೆಸ್ಟ್ ಅನ್ಸುತ್ತೆ ನನಗೆ. ಅಂಡ್ ಅನುಷ್ ರೈ ಅವರು ತಮ್ಮ ಫ್ಯಾನ್ಸ್ ಗಾಗಿರ್ಬೋದು, ಕಿಚ್ಚು ದಚ್ಚನ ಅಭಿಮಾನಿಗಳಿಗಾಗಿರ್ಬೋದು ಹೊರಗಡೆ ಬಂದಿದ್ರ, ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾನ್ಸ್ ಅಂದ್ರೆ ದೊಡ್ಡ ಮಾತಾಗತ್ತೆ. ನನ್ನ ಪ್ರೀತಿಸೋ ಪ್ರತಿಯೊಬ್ಬರಿಗೂ, ಇಡೀ ಕರ್ನಾಟಕದ ಜನತೆಗೂ ನನ್ನ ಯಾರ್ಯಾರು ಇಷ್ಟಪಟ್ಟಿದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಮನೆ ಮಗಳು ಅಂತ ಒಪ್ಕೊಂಡಿದ್ದೀರಾ, ಅಂಡ್ ಸ್ಪೆಷಲಿ ದರ್ಶನ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು ಇಬ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವಿದೀವಿ, ಅರ್ಧಕ್ ಬಂದ್ರಿ ಅಂತ ಬೇಜಾರಾಗ್ಬೇಡಿ, ನಾವಿದೀವಿ ಅಂತ ಇಬ್ರು ಫ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ತಿರೋದು, ಅಂಡ್ ಅದ್ರ ಜೊತೆಗೆ ಜನತೆ, ಕರ್ನಾಟಕ ಜನತೆದು ಪ್ರೀತಿ ಸಿಗ್ತಾ ಇರೋದು. ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರ್ಲಿ. ಇದಕ್ಕೆಲ್ಲ ಕಾರಣ ಆಗಿದ್ದು ಬಿಗ್ ಬಾಸ್ ವೇದಿಕೆ. ನಾನು ಸದಾ ಗ್ರೇಟ್ಫುಲ್ ಆಗಿರ್ತೀನಿ ಅವ್ರಿಗೂ ಕೂಡ. ಅಂಡ್ ನಿಮ್ ಪ್ರೀತಿ ಯಾವತ್ತೂ ನನ್ನ ಮೇಲೆ ಕಡಿಮೆ ಮಾಡ್ಕೋಬಿಡಿ. ನನ್ನ ಪ್ರೀತಿನೂ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ. ತುಂಬಾ ಖುಷಿ ಆಯ್ತು. ಒಂದಷ್ಟು ಒಳಗಿನ ವಿಚಾರಗಳನ್ನ, ಬಿಗ್ ಬಾಸ್ ಜರ್ನಿ ಮತ್ತೆ ಸುದೀಪ್ ಅವ್ರ ವಿಚಾರ, ಫ್ಯಾಮಿಲಿ, ಅದಕ್ಕಿಂತ ಹೆಚ್ಚಾಗಿ ಒಂದಷ್ಟು ವಿಷಯಗಳನ್ನ ನಮ್ಮ ಬಾಸ್ ಟಿವಿ ಕನ್ನಡ ಜೊತೆ ಶೇರ್ ಮಾಡೋದಕ್ಕೆ. ಅಂಡ್ ಇದೇ ತರ ಒಳ್ಳೊಳ್ಳೆ ಅವಕಾಶಗಳೆಲ್ಲ ಬರ್ತಾ ಇರ್ಲಿ. ಆಲ್ ದ ಬೆಸ್ಟ್ ನಮ್ಮ ಬಾಸ್ ಟಿವಿ, ಹಾಗೇನೆ ನಮ್ಮ ಇಡೀ ಕನ್ನಡ ಜನತೆ ಕಡೆಯಿಂದ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಥ್ಯಾಂಕ್ ಯು. ಇದಿಷ್ಟು ಖ್ಯಾತ ನಟಿ ಹಾಗೇನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ 11ನೇ ಸೀಸನ್ ನ ಒಂದು ಸ್ಪರ್ಧಿ ಆಗಿರುವಂತಹ ಅನುಷ್ ರೈ ಅವರ ಮಾತು. ಇನ್ನು ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಸ್ ಟಿವಿ ಕನ್ನಡನ. ನಿಮ್ಗೆ ಹೆಚ್ಚೆಚ್ಚು ಫಾಲೋವರ್ಸ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್.